ಕೂಡ ಈ ಒಂದು ವಿಜ್ಞಾನ ವಿಷಯದ ಈ ಒಂದು ಸಮಯಕ್ಕೆ ತಮಗೆಲ್ಲರೂ ಕೂಡ ಏನ್ ಮಾಡ್ತೀವಿ ಮೊದಲೇ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಯಾವುದೇ ವಿಷಯಗಳಾಗಲಿ ಅಂದ್ರೆ ಅದು ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ವಿಜ್ಞಾನ ಇರ್ಬೋದು, ಗಣಿತ ಇರ್ಬೋದು, ಯಾವುದೇ ವಿಷಯಗಳು ಕೂಡ ಏನಪ್ಪ ಅಂತಂದ್ರೆ ಕಷ್ಟ ಅಲ್ಲ. ಆಯ್ತಾ, ನಾವೇನಪ್ಪ ಅಂತಂದ್ರೆ ಆ ವಿಷಯದಲ್ಲಿ ಕಲಿಯಲಾಗ್ತೀವಿ, ಆ ವಿಷಯದಲ್ಲಿ ಎಷ್ಟು ನಾವು ಆಸಕ್ತಿಯನ್ನು ವಹಿಸ್ತೀವಿ, ಆಗ ಏನಾಗುತ್ತಪ್ಪ ಅಂತಂದ್ರೆ ಆ ವಿಷಯ ನಮಗೆ ಸುಲಭ ಆಗುತ್ತೆ. ಕಷ್ಟ 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 ಅನ್ಕೊಂಡೋದ್ರಲ್ಲಾಗುತ್ತೆ ಆ ವಿಷಯ ಕಷ್ಟವಾಗುತ್ತೆ ಅಂತ. ಆಯ್ತಾ, ಒಂದು ಕಥೆ ಹೇಳ್ಬೋದು ನಿಮಗೆ. ಏನು ಸರ್ ಅಂತಂದ್ರೆ ಈಗ ನಿಮಗೆ ಗೊತ್ತಿದೆ ಏನಪ್ಪ ಅಂದ್ರೆ ಈಗ ಮಾವಿನ ಹಣ್ಣಿನ ಸೀಸನ್, ಹೌದಲ್ವಾ? ಮಾವಿನ ಹಣ್ಣಿನ ಸೀಸನ್. ಅದೇ ತರ ಏನಾಯ್ತಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಏನ್ ಮಾಡ್ದ, ಮಾವಿನ ಹಣ್ಣನ್ನು ತಿಂದ, 2 ಮಾವಿನ ಹಣ್ಣನ್ನ ತಿಂದ. ಆಯ್ತಾ, ಒಂದು ಮಾವಿನ ಹಣ್ಣಿನ ವಾಟೆ ಅಂತ ಬರುತ್ತಲ್ಲ ನೋಡಿದ್ರೆ, ಆ ವಾಟೆಯನ್ನ ಏನ್ ಮಾಡ್ದಪ್ಪ ಅಂತಂದ್ರೆ ತಗೊಂಡೋಗಿ ತಿಪ್ಪೆ ಮೇಲೆ ಎಸ್ದ. ಆಯ್ತಾ, ಇನ್ನೊಂದು ಏನಪ್ಪ ಅಂತಂದ್ರೆ ಹಣ್ಣನ್ನ ತಿಂದ, ಅದರ ವಾಟೆಯನ್ನ ತಗೊಂಡೋಗಿ ಏನ್ ಮಾಡ್ದವನು ಕಾಂಕ್ರೀಟ್ ರಸ್ತೆ ಮೇಲೆ ಎಸ್ದ. ಆಯ್ತಾ, ನಂತರ ಸ್ವಲ್ಪ ದಿನಗಳಾಯ್ತು, 1-2 ದಿನ ಆಯ್ತು. 1-2 ದಿನ ಕಳೆದ ಮೇಲೆ ಈ ಒಂದು ಕಾಂಕ್ರೀಟ್ ಮೇಲೆ ಇರುವ ವಾಟೆ ಅದು ಒಂದು ರೀತಿ ಏನಪ್ಪಾ ಅಂತಂದ್ರೆ ಅದೊಂದು ರೀತಿ ಅಹಂ ಬಂತು, ಅದಕ್ಕೊಂದು ರೀತಿ ಅಹಂಕಾರ ಬಂತು. ನೋಡು, ನನ್ನನ್ನ ಏನ್ ಮಾಡಿದವರು ಎಲ್ಲೆಸಿದ್ರು, ನನ್ನ ಕಾಂಕ್ರೀಟ್ ಮೇಲೆ ಎಸ್ತಿದ್ದಾರೆ. ಗೊತ್ತಾಯ್ತಾ? ನನ್ನನ್ನ ಎಲ್ಲಿ ಎಸ್ತಿದ್ದಾರೆ? ಕಾಂಕ್ರೀಟ್ ಮೇಲೆ ಎಸ್ತಿದ್ದಾರೆ. ಇನ್ನೊಂದು ವಾಟೆನ ನೋಡ್ಕೊಂಡು ಹೇಳ್ತಾ ಇದೆ, ನಿನ್ನನ್ನ ಎಲ್ಲಿ ಎಸ್ತಿದ್ದಾರೆ? ತಿಪ್ಪೆ. ತಿಪ್ಪೆ, ಗೊಬ್ಬು, ನಾಥ, ಸಗಣಿ ವಾಸನೆ. ಗೊತ್ತಾಯ್ತಾ? ಸಗಣಿ ವಾಸನೆ ಅದ್ರ ಮೇಲೆ ಏನ್ ಮಾಡಿದ್ದಾರೆ? ನಿನ್ನನ್ನ ಎಸ್ತಿದ್ದಾರೆ. ನನ್ನನ್ನು ಎಲ್ಲಿ ಎಸ್ತಿದ್ದಾರೆ? ಕಾಂಕ್ರೀಟ್ ಮೇಲೆ ಎಸ್ತಿದ್ದಾರೆ ಅಂತ ಏನಪ್ಪ ಅಂತಂದ್ರೆ ಖುಷಿ ಪಡ್ತಾ ಆಯ್ತು. ಗೊತ್ತಾಯ್ತಾ? ಇನ್ನ ಖುಷಿ ಪಡ್ತಾ ಇತ್ತು. ನಂತರ ಮತ್ತೆ 2 ದಿನ ಕಳೀತು. 2 ದಿನ ಕಳೆದ ಮೇಲೆ ಕಾಂಕ್ರೀಟ್ ಮೇಲೆ ಏನಪ್ಪ ಅಂತಂದ್ರೆ ಎಸ್ತಿರ್ತೀವಿ. ಯಾರ ಪರಿಸ್ಥಿತಿ ನಿಮ್ಮ ಪ್ರಕಾರ? ಇಷ್ಟು ಕತೆ ಗೊತ್ತಾಯ್ತು ನಿಮಗೆ. 2 ವಾಟೆಗಳು ಇಲ್ಲಿ ಎಸ್ತಿದ್ದಾರೆ, ಒಂದನ್ನ ಕಾಂಕ್ರೀಟ್ ಮೇಲೆ ಎಸ್ತಿದ್ದಾರೆ, ಇನ್ನೊಂದನ್ನ ತಿಪ್ಪೆ ಮೇಲೆ ಎಸ್ತಿದ್ದಾರೆ. ಗೊತ್ತಾಯ್ತಾ? ನಿಮ್ಮ ಪ್ರಕಾರ ಯಾವ ಒಂದು ಏನಪ್ಪ ಅಂತಂದ್ರೆ ವಾಟೆ ಒಳ್ಳೆಯ ಸ್ಥಾನದಲ್ಲಿ ಇದೆ? ಅಂದ್ರೆ ಕಾಂಕ್ರೀಟ್ ಮೇಲೆ ಇರ್ತಕ್ಕಂಥದ್ದು ಅದು ಏನಪ್ಪ ಅಂತಂದ್ರೆ ಅದು ಒಂದು ಒಳ್ಳೆ ಜಾಗದಲ್ಲಿ ಇದೆ ಅನ್ಸುತ್ತೋ, ಅಥವಾ ಇಲ್ಲ ಸಗಣಿ ತಿಪ್ಪೆ ಮೇಲೆ ಹಾಕಿರ್ತಕ್ಕಂಥದ್ದು ಅದು ಒಳ್ಳೆ ಸ್ಥಾನದಲ್ಲಿ ಇದೆ ಅನ್ಸುತ್ತೋ ನಿಮ್ಮ ಪ್ರಕಾರ? ತಿಪ್ಪೆ ಮೇಲೆ ಇರ್ತಕ್ಕಂಥದ್ದು ಒಳ್ಳೆ ಸ್ಥಾನದಲ್ಲಿದೆ. ಯಾಕೆ? ರೋಡ್ ಮೇಲೆ ಆದ್ರೆ ಎಲ್ಲ ಉಳ್ಕೊಂಡು ಹೋಗ್ತಾರೆ, ಹಾಗಾಗಿ ತಿಪ್ಪೆ ಮೇಲೆ ಇರೋದೇ ಒಳ್ಳೆಯದು ಅಂತ ಅವನ ಹೆಸರು ಯಶವಂತ್ ಹೇಳ್ತಾ ಇದ್ದಾನೆ. ಇಲ್ಲ ಸರ್, ನಾನು ಬೇರೆ ಉತ್ತರ ಹೇಳ್ತಿದ್ದೀನಲ್ಲ ಅಂದ್ರೆ ಕಾಂಕ್ರೀಟ್ ಮೇಲೆ ಎಸ್ತಿದ್ದು ವೆರಿ ಗುಡ್, ಕೂತ್ಕೊಳ್ಳು. ಇನ್ನ ನೋಡಿ, ನಿತ್ಯ ಏನ್ ಹೇಳ್ತಾಳೆ ಸರ್, ಕಾಂಕ್ರೀಟ್ ಮೇಲೆ ಎಸೆದಿದ್ದು ಏನು ಉಪಯೋಗ ಇಲ್ಲ ಸರ್, ತಿಪ್ಪೆ ಮೇಲೆ ಎಸೆದಿರೋದೇನಾಗಿದೆ ಉಪಯೋಗ ಪಡ್ಕೊಳ್ಳುತ್ತೆ ಸರ್. ಅಲ್ಲಿ ಏನಪ್ಪಾ ಅಂತಂದ್ರೆ ಅದಕ್ಕೆ ಬೆಳವಣಿಗೆ ಆಗೋದಕ್ಕೆ ಬೇಕಾಗಿರ್ತಕ್ಕಂತ ಏನ್ ಸಿಗುತ್ತೆ? ಗೊಬ್ಬರ, ಪೋಷಕಾಂಶಗಳೆಲ್ಲ ಸಿಗುತ್ತೆ ಸರ್. ಹಾಗಾಗಿ ತಿಪ್ಪೆ ಮೇಲೆ ಬಿದ್ದಿರೋದೇ ಒಳ್ಳೆಯದು ಅಂತ ಅನ್ಸುತ್ತೆ. ಹೌದಲ್ವಾ? ನಿತ್ಯ ಹೇಳಿರ್ತಕ್ಕಂಥದ್ದು ಹೌದು, ನಿಜ ಅಂತ ಆಯ್ತಾನೆ. ಅಂದರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕಾಂಕ್ರೀಟ್ ಮೇಲೆ ಬಿದ್ದಿರ್ತಕ್ಕಂತ ಒಂದು ವಾಟೆ ಏನಿದೆ ಅಲ್ವಾ, ಅದೇನಾಗುತ್ತೆ? ಅಫೆಕ್ಟ್ ಹೌದಾನೆ. ಹಾಗಾಗಿ ಏನು ಗೊಬ್ಬರದ ಅಂಶ ಸಿಗಲ್ಲ, ಪೋಷಕಾಂಶ ಸಿಗಲ್ಲ. ಪೋಷಕಾಂಶಗಳ ಕೊರತೆಯಲ್ಲಿ ಏನಾಗುತ್ತದು ಸತ್ತೋಗುತ್ತೆ. ಆದ್ರೆ ತಿಪ್ಪೆ ಮೇಲೆ ಇರ್ತಕ್ಕಂಥ ಒಂದು ವಾಟೆ ಏನಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳೆಲ್ಲ ಏನಾಗ್ತಾ ಇದೆ? ಸಿಗ್ತಾ ಇದೆ ಅಂತ ಹೇಳ್ತಾನೆ. ಅದನ್ನ ಚೆನ್ನಾಗಿ ಏನ್ ಮಾಡ್ತಾ ಇದೆ? ಬಳಸ್ಕೊಂಡು ಅದೇನಾಗುತ್ತೆ? ಒಳ್ಳೆಯ ಮರವಾಗಿ ಏನಾಗುತ್ತೆ? ಪೋಷಕಾಂಶಗಳಿಂದ ತುಂಬಿರ್ತಕ್ಕಂಥ ಮರವಾಗಿ ಏನಾಗುತ್ತೆ? ಬೆಳವಣಿಗೆ ಆಗುತ್ತೆ. ಆಯ್ತಾ? ಅಂದ್ರೆ ಈ ಕಥೆಯಿಂದ ಏನ್ ಅರ್ಥ ಮಾಡ್ಕೋಬಹುದು, ಈ ಕಥೆಯಿಂದ ನಿಮ್ಗೆ ಏನ್ ನೀತಿ ತಿಳಿತು ಅಂತ ಅನ್ಸುತ್ತೆ? ಇದೊಂದು ಕತೆ ನನಗೆ, ಇದರಿಂದ ನಿಮ್ಗೆ ಇದು ಅರ್ಥ ಆಯ್ತು. ನನಗೆ ಇಂಥ ಒಂದು ನೀತಿ, ನಾನು ಇದನ್ನ ಅರ್ಥ ಮಾಡ್ಕೊಂಡೆ ಸರ್, ಈ ತರ ವಿಷಯವನ್ನು ಅರ್ಥ ಮಾಡ್ಕೊಂಡೆ. ಏನ್ ಅರ್ಥ ಮಾಡ್ಕೊಂಡೆ? ಮತ್ತೆ ಯಾರು ಹೇಳ್ತೀರಾ? ಮೇಡಮ್ ಸಿದ್ಧಾರ್ಥ. ಮೊದಲ ರೋಡಲ್ಲಿ ಎಸಿಬಾರ್ದು, ತಿಪ್ಪೆ ಮೇಲೆ ಎಸಿಬೇಕು. ನಮ್ಮ ಜೀವನಕ್ಕೆ ನಾವು ಅದನ್ನ ಯಾವ ರೀತಿ ಅರ್ಥೈಸ್ಕೋಬಹುದು? ನಮ್ಮ ಜೀವನಕ್ಕೆ ಅದನ್ನ ಯಾವ ರೀತಿ ಅರ್ಥ ಮಾಡ್ಕೋಬಹುದು? ಬೇರೆಯವರಿಗೆ ಒಳ್ಳೇದು ಮಾಡಬೇಕು ಅಂದರೆ ಇದನ್ನ ನಾವು ಯಾವ ರೀತಿ ಅರ್ಥೈಸ್ಕೋಬಹುದು ಸರ್ ಅಂತಂದ್ರೆ, ನಾವು ಏನಪ್ಪಾ ಅಂತಂದ್ರೆ ನಾವು ಒಂದು ಪರಿಸರದಲ್ಲಿ ಬೆಳೀತಾ ಇದೀವಿ.
ಹೌದಲ್ವಾ? ಲಿಖಿತ್ತು ಅವನೊಂದು ಮನೆಯ ಪರಿಸರದಲ್ಲಿ ಬೆಳೀತಾ ಇದ್ದಾನೆ, ಇನ್ನ ಸುಜಾತ ಅವಳೊಂದು ಪರಿಸರದಲ್ಲಿ ಬೆಳೀತಾ ಇದ್ದಾರೆ, ಯಶವಂತ ಅವನೊಂದು ಪರಿಸರದಲ್ಲಿ ಬೆಳೀತಾ ಇದ್ದಾನೆ. ಗೊತ್ತಾನೆ? ಆ ಪರಿಸರದಲ್ಲಿ ಏನ್ ಬೆಳೀತಾ ಇದ್ದೀನೋ ಆ ಪರಿಸರದಲ್ಲಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನ ನಾವೇನ್ ಮಾಡಬೇಕು, ಅವುಗಳನ್ನ ಬಳಕೆ ಮಾಡ್ಕೋಬೇಕು. ಉತ್ತಮವಾದ ಅಂಶಗಳು ಅಂತಂದ್ರೆ ನಾವು ಪರಿಸರದ ಸ್ವಚ್ಛತೆ ಕಡೆ ಗಮನ ಕೊಡಬೇಕು. ಪರಿಸರದಲ್ಲಿ ಹೇಳಿರ್ತಕ್ಕಂಥ ಅಂಶಗಳನ್ನ ನಾವೇನ್ ಮಾಡಬೇಕು, ಅವುಗಳನ್ನ ಹೇಳ್ಬೇಕು, ಆಲಿಸ್ಬೇಕು ಅಂತ ಅವ್ರ ಮಾತಿನ ಪ್ರಕಾರ ನಾವು ನಡ್ಕೋಬೇಕು ಅಂತ ಪರಿಸರದ ಒಂದು ಮಾಲಿನ್ಯವನ್ನ ಏನಪ್ಪ ಅಂತಂದ್ರೆ ಆದಷ್ಟು ಕಡಿಮೆ ಮಾಡಬೇಕು. ಹೌದಲ್ವಾ? ಈ ರೀತಿ ಏನಪ್ಪ ಅಂತಂದ್ರೆ ನಾವು ಪರಿಸರದಲ್ಲಿ ಸಿಗ್ತಾ ಇರ್ತಕ್ಕಂಥ ಒಳ್ಳೆಯ ಅಂಶಗಳನ್ನ ನಾವೇನ್ ಮಾಡಬೇಕು, ನಾವು ನಮ್ಮ ಜೀವನದಲ್ಲಿ ಅವುಗಳನ್ನ ಬಳಕೆ ಮಾಡಬೇಕು. ಎದುರುಗಡೆ ಊರಲ್ಲಿ ಲೈಬ್ರರಿ ಇರುತ್ತೆ, ಲೈಬ್ರರಿಗೆ ಭೇಟಿ ಕೊಟ್ಟು ಅಲ್ಲಿ ಒಳ್ಳೆಯ ದಿನಪತ್ರಿಕೆ ಇರುತ್ತೆ, ಮ್ಯಾಗಝಿನ್ ಪುಸ್ತಕಗಳಿರುತ್ತೆ, ಅವುಗಳನ್ನ ಓದ್ತಕ್ಕಂಥದ್ದು ಅಂತ ಆಯ್ತಾ. ಈ ರೀತಿ ನಾವೇನಪ್ಪ ಮೊಬೈಲ್ ಆಗಲಿ, ಮೊಬೈಲ್ ಬಗ್ಗೆ ಏನಪ್ಪ ಅಂದ್ರೆ ಹೆಚ್ಚು ಆಸಕ್ತಿ ವಹಿಸ್ತಾ ಇದ್ದೇವೆ. ಈ ಮೊಬೈಲ್ ಅನ್ನ ಏನಪ್ಪ ಅಂತಂದ್ರೆ ಅದರಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನ ನಾವು ತಿಳ್ಕೊಳ್ಳೋದ್ರಿಂದ ಏನಾಗ್ಬೋದಪ್ಪ ಅಂದ್ರೆ ಯಾವ ರೀತಿ ಆ ಒಂದು ತಿಪ್ಪೆ ಮೇಲೆ ಇರ್ತಕ್ಕಂಥ ಒಂದು ವಾಟೆ ಒಳ್ಳೆಯ ಪೋಷಕಾಂಶಗಳನ್ನ ಸ್ವೀಕರಿಸಿ ಒಳ್ಳೆಯ ಫಲವತ್ತಾದ ಮರವ ಬೆಳೀತಲ್ವಾ, ಹಾಗೆ ನಾವು ಕೂಡ ಏನಪ್ಪ ಅಂದ್ರೆ ಉತ್ತಮರಾಗಿ ಆನಂದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಆಯ್ತಾ? ಅಂತಕ್ಕಂಥದ್ದು ಈ ಅಂಶ ಅರ್ಥ ಆಗಿದೆಯಾ? ಏನಪ್ಪ ಆ ರೀತಿಯಲ್ಲಿ ತಾವು ಎಲ್ಲ ಏನಪ್ಪ ಅಂತಂದ್ರೆ ಒಂದು ಗಮನವನ್ನ ಕೊಡಬೇಕು. ಅರ್ಥ ಆಗಿದೆಯಾ? ಇಲ್ಲ ಇವತ್ತಿನ ದಿನ ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ಈ ಒಂದು ವಿಜ್ಞಾನದಲ್ಲಿ ಏನಪ್ಪ ಅಂತಂದ್ರೆ ಸೇತುಬಂಧಕ್ಕೆ ಸಂಬಂಧಿಸಿದಂತೆ ದ್ರವ್ಯ ಅಥವಾ ಮ್ಯಾಟರ್ ಅಂತಕ್ಕಂಥ ಏನಪ್ಪ ಅಂತಂದ್ರೆ ವಿಷಯದ ಬಗ್ಗೆ ನಾವೇನ್ ಮಾಡ್ತಾ ಇದ್ದೀವಿ, ಗಮನವನ್ನ ಕೊಡ್ತಾ ಇದ್ದೀವಿ. ಇನ್ನ ಸಾಮಾನ್ಯವಾಗಿ ದ್ರವ್ಯ ಅಂತ ಹೇಳ್ತೀವಿ ನೋಡಿ. ನೀವು ದ್ರವ ಅನ್ನೋ ಪದ ಕೇಳಿದ್ದೀರಿ, ಹೌದಲ್ವಾ? ದ್ರವ ಅಲ್ಲ, ನಾನು ಹೇಳ್ತಾ ಇರೋದು ಕೇಳಿದ್ರು. ದ್ರವ ಅಲ್ಲ, ನಾವು ಹೇಳ್ತಾ ಇರೋದು ಯಾವುದು? ದ್ರವ್ಯ. ಇಂಗ್ಲಿಷ್ ಏನಂತ ಕರೀತಾರೆ? ಮ್ಯಾಟರ್ ಅಂತ ಕರೀತಾರೆ. ಹಾಗಾದ್ರೆ ದ್ರವ್ಯ ಎಂದರೆ ನೋಡಿ, ಈಗ ನಮ್ಮ ಕೈಯಲ್ಲಿ ಸೀಮೆ ಸುಣ್ಣ ಇದೆ, ಹೌದಲ್ವಾ? ಅದೇ ತರ ಏನಪ್ಪ ಅಂತಂದ್ರೆ ಡೆಸ್ಟರ್ ಇದೆ, ಇಲ್ಲಿ ಏನಪ್ಪ ಅಂದ್ರೆ ಮೇಜ್ ಇದೆ, ಇದೆಯಾ? ಅದೇ ತರ ಏನಪ್ಪ ನಿಮ್ಮ ಹತ್ರ ಡೆಸ್ಕ್ ಇದೆ, ಅದೇ ತರ ಚೇರ್ ಇರ್ತಕ್ಕಂಥ ನಾವು ನೋಡ್ತೀವಿ, ಹೌದಲ್ವಾ? ಇವೆಲ್ಲವುಗಳನ್ನ ನಾವೇನಂತ ಕರಿತೀವಿ, ಏನಂತ ಕರಿತೀವಿ ಒಟ್ಟಾಗಿ? ವಸ್ತು ಅಂತ ಕರಿತೀವಿ. ಎಲ್ಲವನ್ನು ಒಟ್ಟಾಗಿ ಸೇರಿಸಿ ಅಂತ ಕರಿತೀವಿ ವಸ್ತು. ಆ ವಸ್ತು ಅನ್ನೋ ಪದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ದ್ರವ್ಯವನ್ನು ಬಳಸ್ತೀವಿ ಅಷ್ಟೇ. ಅಂತ ಆಗ್ತಾ ಇದೆಯಾ? ನಾವು ವಸ್ತು, ಕಲ್ಲು, ಮಣ್ಣು, ಮರ, ಗಿಡ ಇವೆಲ್ಲ ವಸ್ತು ಅಂತ ಕರಿತಿರ್ತಾನೆ. ಆ ವಸ್ತು ಅನ್ನೋ ಪದಕ್ಕೆ ಏನ ಮಾಡ್ತೀವಿ ನಾವಿಲ್ಲಿ? ದ್ರವ್ಯ ಅನ್ನೋ ಪದವನ್ನು ನಾವು ಬಳಕೆ ಮಾಡ್ತಾ ಇದೀವಿ. ಇಂಗ್ಲಿಷ್ ಅಲ್ಲಿ ಏನ್ ಮಾಡ್ತಾ ಇದೀವಿ? ಮ್ಯಾಟರ್. ಹಾಗಾದ್ರೆ ವಸ್ತು ಅಂತ ಕರಿಬೇಕು ಅಂತಂದ್ರೆ ಆಯ್ತಾ, ಆ ವಸ್ತುಗೆ ಏನ್ ಮಾಡಬೇಕು, ಅಥವಾ ದ್ರವ್ಯ ಅಂತ ಕರಿಬೇಕು ಏನಾಗಿರ್ಬೇಕಪ್ಪ ಅಂತಂದ್ರೆ ಕೆಲವು ಗುಣಲಕ್ಷಣಗಳನ್ನ ಹೊಂದಿರಬೇಕು. ಹಾಗಾದ್ರೆ ದ್ರವ್ಯ ಇದಕ್ಕೆ ನಾವು ಏನನ್ನ ಏನಂತಂದ್ರೆ ವ್ಯಾಖ್ಯಾನ ಕೊಡ್ಬೋದು. ದ್ರವ್ಯ ಎಂದರೇನು? ಈಗ ಮುಂದಿನ ಪ್ರಶ್ನೆ ಬರ್ತಕ್ಕಂಥದ್ದು, ಈಗ ನಮ್ಮ ಸುತ್ತಮುತ್ತಲಿರುವ ದ್ರವ್ಯಗಳನ್ನ SLC ಅಂತ ಹೇಳ್ತೀರಿ. ಯಶವಂತ, ನಮ್ಮ ಸುತ್ತಮುತ್ತಲಿರುವ ದ್ರವ್ಯಗಳು ಯಾವ್ಯಾವುದು? ಗಿಡ, ಮರ, ಮತ್ತೆ ಯಾವ್ಯಾವ ದ್ರವ್ಯಗಳಿದೆ? ಇಲ್ಲ ರೂಮಲ್ಲಿ ಇದಾವಲ್ಲ, ಬೇಕಾದಷ್ಟು ಇದಾವಲ್ಲ ಕೊಠಡಿಯಲ್ಲಿ. ಇಲ್ಲಿ ನಮ್ಮ ಸುತ್ತಮುತ್ತ ಏನಪ್ಪ ಅಂದ್ರೆ ಬೇಕಾದಷ್ಟು ದ್ರವ್ಯಗಳಿರ್ತಕ್ಕಂಥ ನಾವು ನೋಡ್ತೀವಿ. ಹಾಗಾದ್ರೆ ಈ ದ್ರವ್ಯ ಎಂದರೇನು ಅಂತ ನೆಕ್ಸ್ಟ್ ಬರುತ್ತೆ. ಹಾಗಾದ್ರೆ ಈ ದ್ರವ್ಯಕ್ಕೆ ಏನ್ ಡೆಫಿನೇಷನ್, ದ್ರವ್ಯ ಎಂದರೇನು ಅಂತಕ್ಕಂಥದ್ದು ನೆಕ್ಸ್ಟ್ ಬರುತ್ತೆ ಮಾಹಿತಿ. ಆಯ್ತಾ? ಹಾಗಾದ್ರೆ ದ್ರವ್ಯ ಎಂದರೆ ಏನ್ ಹೇಳ್ಬೋದು? ಈಗ ಉದಾಹರಣೆಗೆ ಏನಪ್ಪಾ ಅಂತಂದ್ರೆ ಈ ಒಂದು ಡೆಸ್ಟರ್ ಇದೆ, ಈ ಡೆಸ್ಟರ್ ಅನ್ನು ನಾವು ದ್ರವ್ಯ ಅಂತ ಕರಿತೀವಿ. ಯಾಕೆ ದ್ರವ್ಯ ಅಂತ ಕರಿತೀವಿ? ಏನ್ ಗುಣಲಕ್ಷಣ ಇದೆ? ವಸ್ತುವನ್ನ ದ್ರವ್ಯ ಅಂತ ಕರಿತೀವಿ ನಿಜ, ಆದ್ರೆ ಏನಪ್ಪಾ ಅಂತಂದ್ರೆ ಏನ್ ಲಕ್ಷಣ ಇದೆ? ಇದು ದ್ರವ್ಯ. ಸೀಮೆ ಸುಣ್ಣ ಇದನ್ನು ದ್ರವ್ಯ ಅಂತ ಕರಿತೀವಿ. ಪೆನ್ನು ಇದನ್ನು ಕೂಡ ನಾವು ದ್ರವ್ಯ ಅಂತ ಕರಿತೀವಿ, ಹೌದಲ್ವಾ? ಅದೇ ತರ ಬಾಗಿಲು ಇದನ್ನು ಕೂಡ ನಾವೇನಂತ ಕರಿತೀವಿ? ದ್ರವ್ಯ. ನಿಮ್ಮ ಹತ್ರ ಪುಸ್ತಕ ಇದೆ, ಅದನ್ನು ದ್ರವ್ಯ ಅಂತ ಕರಿತೀವಿ. ಹಾಗಾದ್ರೆ ದ್ರವ್ಯ ಅಂದ್ರೆ ಅದೇನ್ ಲಕ್ಷಣವನ್ನು ಹೊಂದಿರುತ್ತೆ? ಓದಿದಿರಿ ನೀವು, ಓದಿರೋದು ನಾನು 8ನೇ ಕ್ಲಾಸ್ ಪಾಠ ಮಾಡ್ತಾ ಇಲ್ಲ, ನಾನು ಪಾಠ ಮಾಡ್ತಾ ಇರೋದು 7ನೇ ಕ್ಲಾಸಿಂದಲ್ಲ, 5-6ನೇ ಕ್ಲಾಸಿನ ಪಾಠ ಇದು. ಬೇಕಾದ್ರೆ ನಿಮ್ಗೆ 5-6 ಪುಸ್ತಕ ತಂದ್ರೆ ನಾನು ತೋರಿಸ್ತೀನಿ ವಿಜ್ಞಾನ ಬುಕ್ಕಲ್ಲಿ. ಹಳೆ ಪಾಠ, ಹೊಸ ಪಾಠ ಅಲ್ಲ. ಅರ್ಥ ಆಯ್ತಾ? ಹಾಗಾದ್ರೆ ಇದನ್ನ ನಾವು ದ್ರವ್ಯ ಅಂತ ಕರಿತೀವಿ. ಯಾಕೆ ಸರ್ ಇದು ದ್ರವ್ಯ ಕರಿತೀವಿ ಅಂತಂದ್ರೆ, ಹಾಗಾದ್ರೆ ದ್ರವ್ಯಕ್ಕೆ ನಾವೇನ್ ಡೆಫಿನೇಷನ್ ಕೊಡ್ತೀವಪ್ಪ ಅಂದ್ರೆ, ಹಾಗೆ ನೋಡಿ, ಹಾಗೆ ಗಮನಿಸ್ತಾ ಇರಿ. ಇದೇನೋ ಒಂದೇನಪ್ಪ ಅಂತಂದ್ರೆ ಇದು ದ್ರವ್ಯ ಅಂತ ಕರಿಬೇಕು ಅಂದ್ರೆ
ಅಂದ್ರೆ ಈಗ ಈ ಡೆಸ್ಟರ್ ಇದೆ, ಈ ಡೆಸ್ಟರ್ ಒಂದು ಕೆಲಸ ಮಾಡುತ್ತೆ. ನೋಡ್ತಾ ಇರಿ, ಈ ಡೆಸ್ಟರ್ ಏನಪ್ಪಾ ಅಂತಂದ್ರೆ ಒಂದು ಕೆಲಸ ಮಾಡ್ತು. ಏನ್ ಕೆಲಸ ಮಾಡ್ತು? ಕೈ ಎತ್ತಬೇಕು ಸರ್, ಆನ್ಸರ್ ಹೇಳ್ತೀನಿ ಅಂದ್ರೆ ಕೈ ಎತ್ತಬೇಕು. ದ್ರವ್ಯ ಅಂತಕ್ಕಂಥ ಕರಿತಿದೀವಿ ಅಂದ್ರೆ ಡೆಸ್ಟರ್ ಒಂದು ಕೆಲಸ ಮಾಡಿದೆ. ಏನ್ ಕೆಲಸ ಮಾಡಿದೆ? ಬರೆಯೋದನ್ನ ಅಳಿಸೋದ್ರ ಕೆಲಸ ಆಯ್ತು. ಈಗ ಇದು ನಾನೇನ್ ಮಾಡ್ತಾ ಇದ್ದೀನಿ, ದ್ರವ್ಯ ಇಡ್ತಾ ಇದ್ದೀನಿ, ಇದು ಒಂದು ಕೆಲಸ ಮಾಡ್ತಾ ಇದೆ. ಇವಾಗ ಒಂದು ಕೆಲಸ ಮಾಡಿ, ಇವಾಗ ಜಸ್ಟ್ ಆಯ್ತಾ, ಒಂದು ಕೆಲಸ ಮಾಡಿ. ಏನ್ ಕೆಲಸ ಮಾಡಿ? ಏನ್ ಕೆಲಸ ಮಾಡ್ತು? ಕೂತ್ಕೊಳ್ಳಿ. ಹೇಳ್ತೀರಿ ಎದ್ದಿಕೊಂಡು ಹೇಳ್ಬೇಕು, ಕೂತ್ಕೊಂಡು ಹೇಳಂಗಿಲ್ಲ. ಏನ್ ಕೆಲಸ ಮಾಡ್ಬೋದು? ಏನಪ್ಪ? ಟೇಬಲ್ ಮೇಲೆ ಹೇಳು. ಟೇಬಲ್ ಮೇಲೆ ಇರುತ್ತೆ, ಟೇಬಲ್ ಮೇಲೆ ಇರುತ್ತೆ. ಆಯ್ತಾ? ಆಯ್ತು, ಟೇಬಲ್ ಮೇಲೆ ಇರುತ್ತೆ ಅಂತ ಹೇಳಿದ್ರು. ಅಂತ ಆಯ್ತಾ? ಒಂದ್ ಸ್ವಲ್ಪ ಪರವಾಗಿಲ್ಲ, ಯೋಚನೆ ಮಾಡಿದ್ರು ಸುಧಾ. ಅಂದ್ರೆ ಇದು ಏನ್ ಕೆಲಸ ಮಾಡ್ತು ಸರ್ ಅಂತಂದ್ರೆ ಒಂದು ಕೆಲಸ ಮಾಡ್ತು ಅಂತ ಹೇಳಿದ್ವಿ. ಏನ್ ಕೆಲಸ ಮಾಡ್ತದೆ ಗಮನಿಸಿ. ಇದು ತನಗೆ ಎಷ್ಟು ಸ್ಥಳ ಬೇಕೋ ಅಷ್ಟು ಸ್ಥಳವನ್ನು ಏನ್ ಮಾಡಿದೆ, ಇಟ್ಕೊಂಡಿದೆ, ಆಕ್ರಮಿಸಿಕೊಂಡಿದೆ ಅಂತ ಹೇಳ್ತೀವಿ. ಹೌದಲ್ವಾ? ಇದೊಂದು ಕೆಲಸ ಮಾಡಿದೆ ಅಂತ ನನಗೆ ಎಷ್ಟು ಜಾಗ ಬೇಕೋ, ನೀವು ಕೂಡ ಡೆಸ್ಕ್ ಮೇಲೆ ಕೂತಿದ್ದೀರಿ, ನಿಮ್ಗೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗದಲ್ಲಿ ಏನ್ ಮಾಡಿದಿರಿ, ಕೂತಿದ್ದೀರಿ. ಅದೊಂದು ಕೆಲಸನೇ, ಹೌದಲ್ವಾ? ಅದೇ ತರ ಇಲ್ಲೇನಾಗಿದೆಯಪ್ಪ ಅಂದ್ರೆ ಡೆಸ್ಟರ್ ತನಗೆ ಎಷ್ಟು ಸ್ಥಳ ಬೇಕೋ ಅಷ್ಟು ಸ್ಥಳವನ್ನು ಏನ್ ಮಾಡಿದೆ, ಆಕ್ರಮಿಸಿಕೊಂಡಿದೆ. ಒಪ್ಕೊಳ್ತೀರಾ? ಅದೇ ತರ ಬ್ಯಾಗ್ ಇದೆ ಅಲ್ವಾ, ಇದನ್ನು ನಾವು ದ್ರವ್ಯ ಅಂತ ಕರಿಬೋದಲ್ವಾ? ಇದು ಕೂಡ ನೋಡಿ ಒಂದು ಕೆಲಸ ಮಾಡ್ತೀವಿ. ತನಗೆ ಎಷ್ಟು ಸ್ಥಳ ಬೇಕೋ ಅಷ್ಟು ಸ್ಥಳವನ್ನ ಏನ್ ಮಾಡಿದೆ, ಆಕ್ರಮಿಸಿ ಕೊಡ್ತಿದೆ. ಆಯ್ತಾ? ಜೊತೆಗೆ ಇದು ಏನಾಗಿದೆಯಪ್ಪ ಅಂತಂದ್ರೆ ಇದು ರಾಶಿ ಅಥವಾ ತೂಕ ಅಂತ ಪದ ಬಳಸ್ತೀವಿ. ತೂಕಕ್ಕೆ ನಾವು ವಿಜ್ಞಾನದಲ್ಲಿ ಏನ್ ಮಾಡ್ತೀವಿ, ರಾಶಿ ಅನ್ನೋ ಪದವನ್ನ ಬಳಕೆ ಮಾಡ್ತೀವಿ. ಅಂದ್ರೆ ಈ ಡೆಸ್ಟರ್ ತೂಕ ಇದೆಯಾ? ತೂಕ ಇಲ್ಲೇ ಇಲ್ಲ. ಇದಕ್ಕೆ ತೂಕ ಇದೆ ಅಂದ್ರೆ ನಿಮಗೆ ಜಾಸ್ತಿ ತೂಕ ಇದ್ರೆ ಮಾತ್ರ ತೂಕ ಅಂತ ಅರ್ಥ. ಈಗ ಏನಪ್ಪ ಅಂದ್ರೆ ಬಂಗಾರದ ಅಂಗಡಿಗೆ ಹೋಗ್ತೀರಿ, ಉಂಗ್ರ ತೂಕನೇ ಇಲ್ಲ ಅಂತ ಕೊಡ್ತೀರಾ? ಅಯ್ಯೋ ಇಷ್ಟೇ ಸಣ್ಣದಿದೆಯಲ್ಲ, ಮೂಗ್ ಬಟ್ಟೆಲ್ಲ ತಗೊಳ್ತೀರಪ್ಪ, ಇಷ್ಟೇ ಇರುತ್ತೆ. ತೂಕನೇ ಇಲ್ಲ ತಗೊಂತಂದ್ರೆ ಅದನ್ನೇ ತೂಕ ಮಾಡೋದ್ ಬಿಡ್ರಿ ಅದಂತ ಹಂಗೆ ತಗೊಳ್ರಿ ಅಂತ ಹಂಗೆ ಕೊಡ್ತಾರ? ತೂಕ ಇದ್ದೇ ಇರುತ್ತಲ್ವಾ? ಅಂದ್ರೆ ನೀವು ತೂಕ ಇದೆ ಅಂದ್ರೆ ಏನ್ ಮಾಡ್ಬೇಕು, ಜಾಸ್ತಿ ತೂಕ ಇದ್ರೆ ಮಾತ್ರ ತೂಕ ಅಂತ ಅಲ್ಲ. ಒಟ್ಟು ಇದು ನಿರ್ದಿಷ್ಟ ಒಂದು ತೂಕ ಅಂತಕ್ಕಂಥದ್ದು ಇದೆ ಅಂತ ಹೇಳ್ತೀರಲ್ವಾ? ಇಲ್ಲಿ ಗಮನಿಸಿ, ಈ ತೂಕ ಅಂತಕ್ಕಂಥ ಪದ ಏನಿದೆ ಅಲ್ವಾ, ಇದನ್ನ ವಿಜ್ಞಾನದಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ರಾಶಿ ಅನ್ನೋ ಪದವನ್ನು ಬಳಸ್ತೀವಿ. ತೂಕಕ್ಕೆ ಏನ್ ಮಾಡ್ತೀವಿ, ರಾಶಿ ಅಂತಕ್ಕಂಥ ಒಂದು ಪದವನ್ನು ಬಳಸ್ತೀವಿ. ಹಾಗಾದ್ರೆ ಇದಕ್ಕೆ ನಿರ್ದಿಷ್ಟ ರಾಶಿ ಇದೆಯಾ? ಇಷ್ಟು ಗ್ರಾಮ್ ಅಂತಕ್ಕಂಥದ್ದು ಇದೆಯಾ? ಇದೇ ಇದೆ ತಾನೆ? ಸೀಮಿಸುಲ್ಲ, ಇದು ನಿರ್ದಿಷ್ಟ ರಾಶಿಯನ್ನು ಹೊಂದಿದೆಯಾ? ಹೌದಾನೆ? ಹಾಗಾದ್ರೆ ಈಗ ಏನಪ್ಪ ಅಂದ್ರೆ ದ್ರವ್ಯ ಅಂತ ಕರಿಬೇಕು ಅಂದ್ರೆ ಎಷ್ಟು, ನಾನು ಹೇಳಿದೆ ಹೌದು, ನೀವು ಒಂದನ್ನ ದ್ರವ್ಯ ಅಂತ ಕರಿಬೇಕು ಅಂದ್ರೆ ಅದು ಎರಡು ಗುಣಲಕ್ಷಣಗಳನ್ನ ಹೊಂದಿರಬೇಕು. ಯಾವ ಪಾಠ ಅರ್ಥ ಮಾಡ್ಕೊಂಡಿದ್ರೆ ಅವು ಎರಡು ಗುಣಲಕ್ಷಣ ಹೇಳ್ತೀರಿ. ಯಾರು ಹೇಳ್ತೀರಿ? ಇದು ದ್ರವ್ಯ ಅಂತ ಕರಿಬೇಕು ಅಂದ್ರೆ ಅದು ಎರಡು ಗುಣಲಕ್ಷಣ ಇರಬೇಕು. ಮೊದಲನೇ ಗುಣಲಕ್ಷಣ ನಾವು ಬರೆಯೋದನ್ನ ಅಳಿಸುತ್ತೆ. ನಾನು ಹೇಳಿದ್ ಇವಾಗ ನಾನು ಹೇಳಿರ್ತಕ್ಕಂಥ ಬರೆಯೋದನ್ನ ಅಳಿಸೋದ್ ಕೆಲಸ ಮಾಡುತ್ತೆ. ಅದನ್ನ ದ್ರವ್ಯ ಅಂತ ಕರಿಬೇಕು ಅಂದ್ರೆ ಅದು ಎರಡು ಲಕ್ಷಣ ಇರಬೇಕು ಅಂತ ಹೇಳಿದೆ. ಮೊದಲನೇ ಲಕ್ಷಣ ಇವಾಗ ನಾನು ಹೇಳಿದ ನೀವು ತೋರಿಸಿ, ಅದೊಂದು ಕೆಲಸ ಮಾಡ್ತು. ಅದು ತನಗೆ ಎಷ್ಟು ಸ್ಥಳ ಬೇಕೋ ಅಷ್ಟು ಸ್ಥಳವನ್ನು ಏನ್ ಮಾಡ್ಬೇಕು, ಆಕ್ರಮಿಸ್ಕೋಬೇಕು. ಮತ್ತೆ ಇನ್ನೊಂದು ಏನಿರ್ಬೇಕು, ಅದಕ್ಕೆ ತೂಕಕ್ಕೆ ಬದಲಾಗಿ ಇನ್ನೊಂದು ಪದ ರಾಶಿ ಅಂತ ಹೇಳಿದ್ರೆ ಅದು ನಿರ್ದಿಷ್ಟ ರಾಶಿಯನ್ನ ಹೊಂದಿರಬೇಕು ಅಂತ ಆಯ್ತಾ? ಹೌದಲ್ವಾ? ಅಂದ್ರೆ ಹಾಗಾದ್ರೆ ನಾವು ದ್ರವ್ಯ ಅನ್ನೋದಕ್ಕೆ ನಾವು ಡೆಫಿನೇಷನ್ ಹೇಳ್ಬೋದಲ್ಲ ಇವಾಗ. ಹಾಗಾದ್ರೆ ದ್ರವ್ಯ ಎಂದರೆ ಏನು ಅಂತಂದ್ರೆ ಸ್ಥಳವನ್ನು ಆಕ್ರಮಿಸಿಕೊಳ್ಳುವ ಹಾಗೂ ನಿರ್ದಿಷ್ಟ ದ್ರವ್ಯ ರಾಶಿಯನ್ನು ಹೊಂದಿರತಕ್ಕಂಥ ವಸ್ತುವಿಗೆ ನಾವೆಂತ ಕರಿತೀವಿ, ದ್ರವ್ಯ ಅಂತ ಕರಿತೀವಿ. ಹೌದಲ್ವಾ? ಹಾಗಾದ್ರೆ ದ್ರವ್ಯ ಅಂತಕ್ಕಂಥದ್ದು ಹೇಳಬಹುದು, ಸ್ಥಳವನ್ನು ಏನ್ ಮಾಡುತ್ತೆ, ಆಕ್ರಮಿಸಿಕೊಳ್ಳುತ್ತೆ. ಹೌದಲ್ವಾ? ಸ್ಥಳವನ್ನ ಆಕ್ರಮಿಸಿಕೊಳ್ಳುತ್ತೆ ಮತ್ತು ನಿರ್ದಿಷ್ಟ
ನಿರ್ದಿಷ್ಟ ಏನ್ ಮಾಡಬೇಕು ಅದು ದ್ರವ್ಯ ರಾಶಿಯನ್ನ ಹೊಂದಿರಬೇಕು. ರಾಶಿ ಅಥವಾ ಅದನ್ನೇನಂತ ಕರಿತೀವಿ ದ್ರವ್ಯ ರಾಶಿ ಅಂತ ಕರಿತೀವಿ. ನಿರ್ದಿಷ್ಟ ದ್ರವ್ಯ ರಾಶಿಯನ್ನು ಹೊಂದಿರತಕ್ಕಂತ ವಸ್ತುವಿಗೆ ನಾವೇನಂತ ಕರಿತೀವಿ ವಸ್ತುವಿಗೆ ಏನಂತ ಕರಿತೀವಿ ದ್ರವ್ಯ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಏನಂತ ಕರಿತಾ ಇದೀವಿ ದ್ರವ್ಯ ಅಂತ ಕರಿತಾ ಇದ್ದೀವಿ. ಹಾಗಾದ್ರೆ ದ್ರವ್ಯಕ್ಕೆ ಡೆಫಿನೇಷನ್ ಬರುತ್ತಾ? ದ್ರವ್ಯ ಏನು ಹೇಳ್ಬೋದಾ? ದ್ರವ್ಯ ಡೆಫಿನೇಷನ್ ಹೇಳ್ಬೋದಲ್ವಾ? ಹಾಗಾದ್ರೆ ಎಲ್ಲ ಒಟ್ಟಿಗೆ ಹೇಳಿ. ಇದನ್ನೇ ಏನ್ ಮಾಡ್ತೀವಿ ದ್ರವ್ಯಕ್ಕೆ ಇಂಗ್ಲಿಷ್ ಅಲ್ಲಿ ಮ್ಯಾಟರ್ ಅಂತ ಕರೀತಾರಲ್ವಾ? ಆಯ್ತಾ? ಹಾಗಾದ್ರೆ ಇದನ್ನೇ ಡೆಫಿನೇಷನ್ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಎನಿಥಿಂಗ್ ದಟ್ ಆಕ್ಯುಪೈಸ್ ಸ್ಪೇಸ್ ಅಂಡ್ ಇಟ್ ಹ್ಯಾಸ್ ಮಾಸ್ ದಟ್ ಇಸ್ ಕಾಲ್ಡ್ ಮ್ಯಾಟರ್. ಎನಿಥಿಂಗ್ ಮೀನ್ಸ್ ಯಾವುದೇ ವಸ್ತು ಎನಿಥಿಂಗ್ ದಟ್ ಆಕ್ಯುಪೈಸ್ ಸ್ಪೇಸ್. ಸ್ಪೇಸ್ ಅಂದ್ರೆ ಏನು? ಜಾಗ. ಆಕ್ಯುಪೈ ಮಾಡ್ಕೊಳ್ಳುತ್ತೆ ಅಂದ್ರೆ ಆಕ್ರಮಿಸಿಕೊಳ್ಳೋದು, ತನಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳೋದು ಅಂತಾನೆ. ಎನಿಥಿಂಗ್ ದಟ್ ಆಕ್ಯುಪೈಸ್ ಸ್ಪೇಸ್ ಅಂಡ್ ಇಟ್ ಹ್ಯಾಸ್ ಮಾಸ್. ಮಾಸ್ ಮೀನ್ಸ್ ರಾಶಿ, ದ್ರವ್ಯ ರಾಶಿ. ದಟ್ ಈಸ್ ಕಾಲ್ಡ್ ಮ್ಯಾಟರ್. ಹೌದಲ್ವಾ? ಹೌದಾನೆ? ಎನಿಥಿಂಗ್ ದಟ್ ಆಕ್ಯುಪೈಸ್ ಸ್ಪೇಸ್ ಅಂಡ್ ಇಟ್ ಹ್ಯಾಸ್ ಮಾಸ್ ದಟ್ ಈಸ್ ಕಾಲ್ಡ್ ಮ್ಯಾಟರ್. ಹೌದಲ್ವಾ? ಸ್ಥಳವನ್ನು ಆಕ್ರಮಿಸಿಕೊಳ್ಳುವ ಮತ್ತು ನಿರ್ದಿಷ್ಟ ದ್ರವ್ಯರಾಶಿಯನ್ನು ಹೊಂದಿರತಕ್ಕಂತ ಯಾವುದೇ ವಸ್ತುವನ್ನು ನಾವೇನಂತ ಕರಿತೀವಿ ದ್ರವ್ಯ ಅಂತ ಕರಿತೀವಿ. ಅರ್ಥ ಆಗಿದೆ? ನೆಕ್ಸ್ಟ್, ಈ ದ್ರವ್ಯದಲ್ಲಿ ಪ್ರಮುಖವಾಗಿ 3 ಸ್ಥಿತಿಗಳಿವೆ. ಈಗ ನಮ್ಮ ಸುತ್ತಮುತ್ತ ನಾವು ದ್ರವ್ಯಗಳಿಗೆ ಉದಾಹರಣೆ ಕೊಡಿ ಅಂತಂದ್ರೆ ಅವಾಗಲೇ ಲಿಖಿತ ಉದಾಹರಣೆ ಕೊಟ್ಟ. ಹೌದಾ? ಎಷ್ಟೊಂದ ಉದಾಹರಣೆ ಕೊಟ್ಟ. ಹೌದಲ್ವಾ? ಹಾಗಾದ್ರೆ ನಮ್ಮ ಸುತ್ತಮುತ್ತ ಏನ್ ದ್ರವ್ಯಗಳಿದಾವಲ್ಲ ಅಂತ ಹೇಳ್ತೀವಿ. ಹಾಗಾದ್ರೆ ದ್ರವ್ಯದ 3 ಮುಖ್ಯ ಸ್ಥಿತಿಗಳು ಯಾವುದು ಸರ್ ಅಂದ್ರೆ ಓದಿದ್ರಿ ಗೊತ್ತಿರೋದು ಹೇಳ್ಬೋದು ಇಲ್ವಾ? ಆಯ್ತು. ಒಂದನೇದು ಹೇಳ್ತೀನಿ ನಾನು, ನೋಡೋಣ. ಎರಡನೇದು ಮೂರನೇದು ಬರುತ್ತೆ. ಒಂದನೇದು ಹೇಳಿದ್ಮೇಲೆ ಎರಡನೇದು ಮೂರನೇದು ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಒಂದನೇದು ದ್ರವ್ಯದ ಮೊದಲನೆಯ ಸ್ಥಿತಿ ಯಾವ ಸ್ಥಿತಿ ಅಂತಂದ್ರೆ ಘನ ಸ್ಥಿತಿ ಅಂತ ಕರಿತೀವಿ. ದ್ರವ್ಯದ ಮೊದಲನೇ ಸ್ಥಿತಿ ಯಾವುದು? ಘನ ಸ್ಥಿತಿ ಅಂತ ಆಯ್ತಾ? ಅದೇ ತರ ದ್ರವ್ಯದ ಎರಡನೇ ಸ್ಥಿತಿ ಯಾರು ಹೇಳ್ತೀರಿ? ಒಂದನೇದು ಘನ ಸ್ಥಿತಿ, ಎರಡನೆಯದು ದ್ರವ ಸ್ಥಿತಿ ಅಂತ ಕರಿತೀವಿ. ದ್ರವ್ಯದ ಎರಡನೇ ಸ್ಥಿತಿ ಯಾವುದು? ದ್ರವ ಸ್ಥಿತಿ ಅಂತ ಕರೀತಾ ಇದೀವಿ ಅಂತ ಆಯ್ತಾ? ಅದೇ ತರ ದ್ರವ್ಯದ ಮೂರನೇ ಸ್ಥಿತಿ ಘನ ಆಯ್ತು, ದ್ರವ ಆಯ್ತು. ಇನ್ನೊಂದು ಸ್ಥಿತಿ ಇಲ್ವಾ? ಮೂರನೇ ಸ್ಥಿತಿ ಯಾವುದು ಸರ್ ಅಂತಂದ್ರೆ ಅನಿಲ ಸ್ಥಿತಿ ಅಂತ ಹೇಳ್ತೀವಿ. ದ್ರವ್ಯದ ಮೂರನೇ ಸ್ಥಿತಿ ಯಾವುದು? ಅನಿಲ ಸ್ಥಿತಿ. ಓದಿದ್ರಲ್ವಾ? ಅಂತಾನೆ ನೆನಪು ಬರ್ತಾ ಇದೆ ನಿಮ್ಮ ಒಂದು ಏನಪ್ಪ ಅಂದ್ರೆ ನಿಮ್ಮ ಹಳೆ ಟೀಚರು ಪಾಠ ಮಾಡಿರ್ತಕ್ಕಂಥದ್ದು. ಹೌದಾ? ದ್ರವ್ಯದಲ್ಲಿ ಪ್ರಮುಖವಾಗಿ ಎಷ್ಟು ಸ್ಥಿತಿಗಳಿದಾವೆ? 3 ಸ್ಥಿತಿಗಳಿದೆ. ಘನ ಸ್ಥಿತಿ, ದ್ರವ ಸ್ಥಿತಿ ಮತ್ತೆ ಅನಿಲ ಸ್ಥಿತಿ. ಪಾಠ ಆದ್ಮೇಲೆ ನಾನು ಪ್ರಶ್ನೆ ಕೇಳ್ತೀನಿ, ಮತ್ತೆ ನೀವೆಷ್ಟು ಪಾಠ ಅರ್ಥ ಮಾಡ್ಕೊಂಡಿದ್ದೀರ ಅನ್ನೋದು ನಿಮ್ಮಿಂದ ಉತ್ತರ ಬಂದ್ಮೇಲೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಇನ್ನು ದ್ರವ್ಯದಲ್ಲಿ ಪ್ರಮುಖವಾಗಿ 3 ಮುಖ್ಯ ಸ್ಥಿತಿಗಳಿದೆ. ಘನ ಸ್ಥಿತಿ, ದ್ರವ ಸ್ಥಿತಿ, ಅನಿಲ ಸ್ಥಿತಿ. ಹೌದಲ್ವಾ? ನೆಕ್ಸ್ಟ್, ಹಾಗಾದ್ರೆ ಈ ಘನ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳ ಲಕ್ಷಣಗಳೇನು ಅಂತ ನೋಡೋಣ. ಆಯ್ತಾ? ಈಗ ಫಸ್ಟ್ ಏನಪ್ಪ ಅಂತಂದ್ರೆ ಆಯ್ತು ಘನ ಸ್ಥಿತಿ ಫಸ್ಟ್ ಉದಾಹರಣೆ ನೋಡ್ಬಿಡೋಣ. ಘನ ಸ್ಥಿತಿಗೆ ಉದಾಹರಣೆ ನೋಡೋಣ. ಆಯ್ತಾ? ನೀನು ಪಾಠ ಕೇಳ್ತಾರಪ್ಪ, ಬರೀ ಅದು ಮೊಬೈಲ್ ಹಿಡ್ಕೊಂಡು ಕುತ್ಕೊಳ್ಳೋದಲ್ಲ, ನೀನು ಪಾಠವನ್ನ ಅರ್ಥ ಮಾಡ್ಕೋಬೇಕು. ಆಯ್ತಾ? ಘನ ಸ್ಥಿತಿಗೆ ಉದಾಹರಣೆಯನ್ನ ನೋಡ್ತಾ ಹೋದ್ರೆ ಯಾವುದು ಸರ್ ಘನ ಸ್ಥಿತಿ ಉದಾಹರಣೆ ಅಂತಂದ್ರೆ ನಮ್ಮ ಸುತ್ತಮುತ್ತ ಇರತಕ್ಕಂಥ ಘನ ವಸ್ತುಗಳು ಯಾವುದು ಅಂತಂದ್ರೆ ಕಲ್ಲು ಅಂತ ಹೇಳ್ತೀವಿ, ಅದೇ ರೀತಿ ಮರ ಅಂತ ಹೇಳ್ತೀವಿ, ಗಾಜು. ಇವನ್ನೆಲ್ಲ ನಾವು ಈ ತರ ಕಲ್ಲು, ಮರ, ಗಾಜು, ಕುರ್ಚಿ, ಮೇಜು ಅಂತ ಡೆಸ್ಕ್, ಬೆಂಚು ಅಂತ ಹೇಳ್ತೀವಿ. ಇವೆಲ್ಲವನ್ನು ಕೂಡ ನಾವೇನು ಜಾಮಿಟ್ರಿ ಬಾಕ್ಸ್, ಪುಸ್ತಕ, ಪೆನ್ನು ಇವೆಲ್ಲ ಯಾವ ಸ್ಥಿತಿಗೆ ಉದಾಹರಣೆ ಆಗುತ್ತೆ? ಘನ ಸ್ಥಿತಿಗೆ ಏನಾಗುತ್ತೆ ಉದಾಹರಣೆ ಆಗ್ತಕ್ಕಂಥ ನಾವು ನೋಡ್ತೀವಿ ಅಂತ ಆಯ್ತಾ? ಅದೇ ತರ ದ್ರವ ಸ್ಥಿತಿ ಉದಾಹರಣೆ. ಈಗ ನೀವೇ ಹೇಳ್ಬೇಕು ದ್ರವ ಸ್ಥಿತಿ ಉದಾಹರಣೆ ಹೇಗೆ ಸರ್ ಅಂತಂದ್ರೆ, ದ್ರವ ಅಂದ್ರೆ ನೀರಿದ್ದಂಗೆ ಇರುತ್ತೆ. ನಾನು ಉದಾಹರಣೆ ಹೇಳೇ ಬಿಟ್ಟೆ, ಹೌದಲ್ವಾ? ನೀರಿದ್ದಂಗಿರೋ ವಸ್ತುಗಳು ಯಾವ್ದಾದ್ರು ಎದ್ದಿದ್ದ ಮೇಲೆ
ನೀರು ಒಂದು ಉದಾಹರಣೆ. ಆಮೇಲೆ ಉದಾಹರಣೆ ನೀರು. ಮತ್ತೆ ಪೆನಾಯಿಲ್. ಪೆನಾಯಿಲ್ ಹೇಳ್ಬೋದೇನಪ್ಪ? ವೆರಿ ಗುಡ್. ಪೆನಾಯಿಲ್ ಹೇಳ್ಬೋದು. ಮತ್ತೆ ಮನೆಯಲ್ಲೇ ಇದ್ದಾವ ನೀರು ತರ ಇರೋದು. ಮತ್ತೆ ಅವನು ಹೇಳಿ, ಅವನೇ ಹೇಳುತ್ತೆ ಎಷ್ಟೊಂದು. ಎಣ್ಣೆ, ಅಡಿಗೆ ಎಣ್ಣೆ ಇದೆ ಅಲ್ವ ಮನೆಯಲ್ಲಿ? ಹೌದಾನೆ? ಅಡಿಗೆ ಎಣ್ಣೆ ಇದೆ ತಾನೆ? ಆ ಕೊಬ್ಬರಿ ಎಣ್ಣೆ ಇದೆ, ಹೌದಲ್ವಾ? ಅವು ಎಣ್ಣೆ ಏನಿದೆ ಅಲ್ವಾ, ಅಡಿಗೆ ಎಣ್ಣೆ ಅವೆಲ್ಲವನ್ನು ಆಸಿಡ್ ಇದೆ. ಆಮೇಲೆ ಆಸಿಡ್ ಅದು ಕೂಡ ನಿನ್ನೆ ಹೇಳಿದ್ರು ಹೈಡ್ರೋಕ್ಲೋರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಅವು ಕೂಡ ದ್ರವ ಸ್ಥಿತಿಲಿದ್ದಾವೆ. ಮತ್ತೆ ಮನೇಲಿ ಇಲ್ಲ ಇದೆಯಲ್ಲ, ಜ್ಯೂಸ್ ಇದೆ. ಆಮೇಲೆ ಹಾಲಿದೆಯಾ ಮನೇಲಿ? ಬಟ್ಟೆಗೆ ಹಾಕೋ ನೀರು ಇದೆಯಲ್ವಾ, ಇರುತ್ತಲ್ವಾ, ಹೌದಾನೆ? ಇವೆಲ್ಲವೂ ಕೂಡ ಯಾವ್ದಪ್ಪ ಅಂತಂದ್ರೆ ಉದಾಹರಣೆ ದ್ರವ ಸ್ಥಿತಿ ಉದಾಹರಣೆ. ಕೂತ್ಕೊಡಪ್ಪ. ಅದೇ ತರ ದ್ರವ್ಯದ ಮೂರನೇ ಸ್ಥಿತಿ ಯಾವುದು? ಅನಿಲ ಸ್ಥಿತಿ. ದ್ರವ್ಯದ ಮೂರನೇ ಸ್ಥಿತಿ ಅನಿಲ ಸ್ಥಿತಿ. ಇನ್ನ ಅನಿಲ ಸ್ಥಿತಿಗೆ ಉದಾಹರಣೆ ಯಾವುದು ಅಂದ್ರೆ, ಅನಿಲ ಅಂದ್ರೇನು? ಗ್ಯಾಸ್ ತರ ಇರುತ್ತೆ, ಗ್ಯಾಸ್ ತರ ಇರುತ್ತೆ ಅಂತ ಹೇಳ್ತೀವಿ, ಹೌದಲ್ವಾ? ಇದನ್ನ ಏನಪ್ಪಾ ಅಂತಂದ್ರೆ ಅನಿಲ ಸ್ಥಿತಿ. ಅನಿಲ ರೂಪದಲ್ಲಿ ಇದ್ರೆ ಗಾಳಿ ರೂಪದಲ್ಲಿ ಇದ್ದಾರೆ. ಯಾರು? ನಿತ್ಯ ಗಾಳಿ ರೂಪದಲ್ಲಿ ಇರ್ತಕ್ಕಂಥದ್ದು. ಅನಿಲ ಗಾಳಿ ರೂಪದಲ್ಲಿ ಇದ್ದಾರೆ. ಗ್ಯಾಸ್ ರೂಪದಲ್ಲೇ ಇರೋದು. ಆಯ್ತು. ಅಡುಗೆ ಅನಿಲ ಇದ್ದಿದ್ರಪ್ಪ, LPG ಅನಿಲ ಅಂತ ಹೇಳ್ತೀವಲ್ವಾ, ಅದು ಅನಿಲ ಸ್ಥಿತಿ ಉದಾಹರಣೆ ಕೊಡ್ಬೋದು. ಮತ್ತೆ ಉಸಿರಾಡೋದಕ್ಕೆ ಬೇಕಾಗ್ತಕ್ಕಂಥ ಗಾಳಿ ಯಾವುದು? ನಾವು ಉಸಿರಾಡ್ತಾ ಇದೀವ? ಉಸಿರಾಡ್ತಾ ಇದೀವಿ ಅಂದ್ರೆ ಅನಿಲವನ್ನು ಒಳ ತಗೊಳ್ತಾ ಇದೀವಿ, ಅನಿಲವನ್ನು ಹೊರ ಬಿಡ್ತಾ ಇದೀವಿ. ಯಾವ ಅನಿಲ ಒಳ ತಗೊಳ್ತಾ ಇಲ್ಲ? ನಿತ್ಯ. ನಮ್ಗೆ ಬೇಕಾಗ್ತಕ್ಕಂಥ ಅನಿಲ ಯಾವುದು? ಯಾವ ಗಾಳಿ? ಉಸಿರಾಡಕ್ಕೆ ಬೇಕಾದ ಗಾಳಿ ಯಾವುದು? ಸುಜಾತ ನೋಡಿ, ಉಸಿರಾಡ್ತಾ ಇದೀವಿ, ನಮ್ಮ ಉಸಿರಾಡಕ್ಕೆ ಬೇಕಾದ ಗಾಳಿ ಯಾವುದು? ಆಕ್ಸಿಜನ್. ನಮ್ಮ ಉಸಿರಾಡಕ್ಕೆ ಬೇಕಾಗಿರ್ತಕ್ಕಂಥ ಅನಿಲ ಯಾವುದು? ಆಕ್ಸಿಜನ್. ಮರೆಯಬಾರದು, ಹೌದಲ್ವಾ? ಯಾಕೆಂದ್ರೆ ನಾವು ಬದುಕಿರೋದೇ ಅದರಿಂದ, ಆಕ್ಸಿಜನ್ ಇಂದ, ಹೌದಾನೆ? ನಮ್ಮನ್ನು ಬದುಕಿಸ್ತಾ ಇರೋದೇ ಆಕ್ಸಿಜನ್. ಅದನ್ನ ಮರೆಯಕ್ಕಾಗುತ್ತ ನಾವು? ಮರೆತ್ರೆ ದೇವ್ರು ಒಳ್ಳೆ ಮಾಡ್ತಾನ? ಇವಾಗ ಆಯ್ತಪ್ಪ, ಅಯ್ಯೋ ನನ್ನ ನೆನಪೇ ಇಟ್ಬಿಟ್ಟಿಲ್ಲ ಇವರು, ನಾನೇ ಇವರು ನೋಡಿಸಿದ್ದೀನಿ ಅಂದ್ಬಿಟ್ಟು ಇವಾಗಿಂದ ನಿಮ್ಗೆ ಆಕ್ಸಿಜನ್ ಸಿಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ಎಷ್ಟು ಸಮಸ್ಯೆ ಆಗುತ್ತಲ್ವಾ, ಹೌದಾನೆ? ಆ ರೀತಿ ಅದು ನೆನ್ಪಿಟ್ಬಿಡಿ. ನಾವು ಉಸಿರಾಟದ ಮೂಲಕ ಒಳ ತಗೊಳ್ತಾ ಇರ್ತಕ್ಕಂಥ ಅನಿಲ ಯಾವುದು? ಆಕ್ಸಿಜನ್. ಅದೇ ತರ ಉಸಿರಾಟದ ಮೂಲಕ ಹೊರ ಬಿಡ್ತಕ್ಕಂಥ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ನಾವು ಹೇಳ್ತಿರ್ಬೇಕು, ಉಸಿರಾಟದ ಮೂಲಕ ಒಳ ತಗೊಳ್ಳೋ ಅನಿಲ ಹೊರ ಬಿಡ್ತಕ್ಕಂಥ ಅನಿಲ ಕಾರ್ಬನ್ ಡೈಆಕ್ಸೈಡ್. ಅದೇ ತರ ಅನಿಲ ಸ್ಥಿತಿಗೆ ಉದಾಹರಣೆಗೆ ನಾವು ಯಾರು ಕೊಡ್ತೀವಿ ಸರ್ ಅಂತಂದ್ರೆ ಆಕ್ಸಿಜನ್. ಇದನ್ನ ಸಂಕೇತ ಬರ್ಸಿದ್ರೆ ಅಲ್ವಾ? ಆಕ್ಸಿಜನ್ ಸಂಕೇತ ಯಾವುದು? ಬುಕ್ ನೋಡ್ಕೊಂಡು ಹೇಳ್ಬಾರ್ದು, ನಿನ್ನೆ ಓದ್ಕೊಂಡು ಕೇಳಿದ್ದೆ ಅಲ್ವಾ? ಆಕ್ಸಿಜನ್ ಸಂಕೇತ O2. ಅದೇ ತರ ಕಾರ್ಬನ್ C, ಹೈಡ್ರೋಜನ್ H2, ಹೌದಲ್ವಾ? ಈ ರೀತಿ ಏನಂತಂದ್ರೆ ಕ್ಲೋರಿನ್, ಹೌದಾ, ಹೈಡ್ರೋಜನ್, ಕಾರ್ಬನ್, ಆಮೇಲೆ ಹೀಲಿಯಂ, ನಿಯಾನ್, ಆರ್ಗಾನ್, ಇವನ್ನೆಲ್ಲ ಸಾಮಾನ್ಯ ನಾವು ಅನಿಲ ರೂಪದಲ್ಲಿರ್ತಕ್ಕಂಥ ವಸ್ತುಗಳು ಅಥವಾ ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ದ್ರವ್ಯ ಅನಿಲ ರೂಪದಲ್ಲಿರ್ತಕ್ಕಂಥ ವಸ್ತುಗಳು ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಇಲ್ಲ, ಈ ರೀತಿ ಪ್ರಮುಖವಾಗಿ ನಾವು ಇದುವರೆಗೂ ತಿಳ್ಕೊಂಡಿದ್ದು ಮೊದಲನೇ ಪಾಯಿಂಟ್ ಏನು ತಿಳ್ಕೊಂಡ್ವಿ? ಮೊದಲನೇ ದ್ರವ್ಯ ಎಂದರೇನು, ಇದು ಫಸ್ಟ್, ಹೌದಲ್ವಾ? ದ್ರವ್ಯ ಎಂದರೇನು ಅಂತ ತಿಳ್ಕೊಂಡ್ರೆ ಅದ್ರ ಡೆಫಿನೇಷನ್ ಬರುತ್ತೆ, ಆಮೇಲೆ ಕೇಳಿ ಹೇಳ್ತೀವಿ, ಆಯ್ತಾ? ಅದೇ ತರ ಎರಡನೇ ಅಂಶ ನಾವು ತಿಳ್ಕೊಂಡ್ವಿ, ಏನ್ ಇವು ಮೂರು ಏನಿವು? ಘನ ಸ್ಥಿತಿ, ದ್ರವ ಸ್ಥಿತಿ, ಅನಿಲ ಸ್ಥಿತಿ. ಇವು ಮೂರು ಏನು? ದ್ರವ್ಯದ ಮೂರು ಸ್ಥಿತಿಗಳು. ಇವು ಮೂರು ಕೂಡ ಏನು ಸರ್ ಅಂದ್ರೆ ದ್ರವ್ಯದ ಮೂರು ಸ್ಥಿತಿಗಳು ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ದ್ರವ್ಯ ನಿಮಗೆ ಕ್ವಶನ್ ಈ ತರ ಇರುತ್ತೆ, ದ್ರವ್ಯ ಎಂದರೆ ದ್ರವ್ಯದ ಮೂರು ಮುಖ್ಯ ಸ್ಥಿತಿಗಳನ್ನು ಹೆಸರಿಸಿ. ಬರುತ್ತಾ? ದ್ರವ್ಯ ಎಂದರೆ ಹೇಳ್ತೀರಿ, ದ್ರವ್ಯದ ಮೂರು ಮುಖ್ಯ ಸ್ಥಿತಿಗಳು. ಮೊದಲನೇ ಸ್ಥಿತಿ ಘನ ಸ್ಥಿತಿ, ಎರಡನೇದು ಸ್ಥಿತಿ, ಮೂರನೇದು ಅನಿಲ ಸ್ಥಿತಿ. ಇದು ದ್ರವ್ಯದಲ್ಲಿರ್ತಕ್ಕಂಥ ಮೂರು ಮುಖ್ಯ ಸ್ಥಿತಿಗಳು. ಅದು ಉದಾಹರಣೆ, ಆಯ್ತಾ? ನೆಕ್ಸ್ಟ್, ಹಾಗಾದ್ರೆ ಈ ದ್ರವ್ಯದಲ್ಲಿ ಏನಪ್ಪಾ ಅಂದ್ರೆ ಅದರಲ್ಲಿ ಮೂರು
ಜೋಡಣೆ ಆಗಿರುತ್ತೆ ಅನ್ನೋದನ್ನ ನಾವು ನೋಡೋಣ. ಕಣಗಳು ಯಾವ ರೀತಿ ಜೋಡಣೆ ಆಗಿರ್ತಕ್ಕಂಥದ್ದು ಉದಾಹರಣೆ, ಈಗ ನಾನೊಂದು ಮರವನ್ನ ಬರೆದಿದ್ದೀನಿ ಅಂತ ತಿಳ್ಕೊಳ್ಳಿ. ಇದೊಂದು ಮರ ಕಟ್ ಮಾಡಿದೆ ಆಯ್ತಾ. ಅಂದ್ರೆ ಈ ಒಂದು ಘನ ಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಏನಾಗಿರುತ್ತಪ್ಪ ಅಂತಂದ್ರೆ ಎಲ್ಲವೂ ಕೂಡ ಏನಪ್ಪ ಅಂತಂದ್ರೆ ದ್ರವ್ಯ ಅಂತಕ್ಕಂಥದ್ದು ಏನಾಗಿರುತ್ತೆ ಪರಮಾಣು ಅಂತಕ್ಕಂಥ ಅತ್ಯಂತ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿರುತ್ತೆ. ದ್ರವ್ಯವು ಯಾವ ಕಣಗಳಿಂದ ಮಾಡಲ್ಪಟ್ಟಿರುತ್ತೆ? ಯಾವ ಕಣ? ಯಾವುದು ಚಿಕ್ಕ ಕಣ? ಪರಮಾಣು. ದ್ರವ್ಯವು ಏನಾಗಿರುತ್ತೆ ಪರಮಾಣು ಅಂತಕ್ಕಂಥ ಅತ್ಯಂತ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿರುತ್ತೆ ಅಂತ ಆಯ್ತಾ. ನಂತರ ಇಲ್ಲಿ ಪ್ರಮುಖವಾಗಿ ಹಾಗಾದ್ರೆ ಘನ ಸ್ಥಿತಿಯಲ್ಲೂ ಪರಮಾಣುಗಳಿದ್ದಾವೆ, ದ್ರವ ಸ್ಥಿತಿಯಲ್ಲೂ ಪರಮಾಣುಗಳಿದ್ದಾವೆ, ಅನಿಲ ಸ್ಥಿತಿಯಲ್ಲೂ ಕೂಡ ಏನಾಗಿದ್ದಾವೆ ಪರಮಾಣುಗಳು ಇದಾವೆ. ಮೂರು ದ್ರವ್ಯಗಳು, ಎಲ್ಲಾ ದ್ರವ್ಯಗಳು ಏನಾಗಿದೆ ಪರಮಾಣುಗಳಿಂದ ಮಾಡಲ್ಪಟ್ಟಿರುತ್ತೆ ಅಂತ ಆಯ್ತಾ. ಹಾಗಾದ್ರೆ ಘನ ಸ್ಥಿತಿಯಲ್ಲಿ ಯಶವಂತ ಘನ ಸ್ಥಿತಿಯಲ್ಲಿ ಪ್ರಮುಖವಾಗಿ ಯಾವ ರೀತಿ ಜೋಡಣೆ ಆಗಿರುತ್ತೆ ಸರ್ ಅಂತಂದ್ರೆ, ಈಗ ನಾವು ಹೇಳಿದ್ವಿ ಕಲ್ಲು, ಮರ, ಗಾಜು, ಅದೇ ತರ ಬ್ಯಾಗ್, ಪುಸ್ತಕ, ಪೆನ್ನು ಇವೆಲ್ಲವೂ ಕೂಡ ಯಾವ ಸ್ಥಿತಿ ಉದಾಹರಣೆ? ಘನ ಸ್ಥಿತಿಯೇ ಉದಾಹರಣೆ. ಹಾಗಾದ್ರೆ ಇವು ಮೂರಕ್ಕೂ ವ್ಯತ್ಯಾಸ ಇದೆ, ಎಲ್ಲ ಒಂದೇ ತರ ಇದಾವೆ. ಕಲ್ಲು, ಮರ ಅವೇ ಒಂಥರ ಇದಾವೆ, ನೀರು, ಎಣ್ಣೆ ಅವೇ ಒಂಥರ ಇದಾವೆ, ಗಾಳಿ, ಆಕ್ಸಿಜನ್ ಅವೇ ಬೇರೆ ಬೇರೆ ತರ ಇದಾವಲ್ವಾ. ಹಾಗಾದ್ರೆ ಮೂರಕ್ಕೂ ವ್ಯತ್ಯಾಸ ಇದೆ ಅಂದ್ರೆ ಅವುಗಳ ಏನಾಗಿರುತ್ತೆ ರಚನೆಯಲ್ಲಿ ಏನೋ ವ್ಯತ್ಯಾಸ ಇರಬಹುದು, ಹೌದಲ್ವಾ. ಹಾಗಾದ್ರೆ ಘನ ಸ್ಥಿತಿಯಲ್ಲಿ ಏನಾಗಿರುತ್ತೆ ಸರ್ ಅಂತಂದ್ರೆ ನೋಡಿ, ಪರಮಾಣುಗಳು ಅತ್ಯಂತ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರು ಪರಮಾಣುಗಳು ಅಂತ. ಘನ ಸ್ಥಿತಿಯಲ್ಲಿ ಈ ಪರಮಾಣುಗಳೆಂಬ ಕಣಗಳಿದಾವಲ್ವಾ, ಈ ಕಣಗಳು ನೋಡಿ, ಒಂದು ಕಣ ಈ ತರ ಇದೆ, ಅದ್ರ ನಂತರ ಇನ್ನೊಂದು ಕಣ ಇದೆ, ಅದ್ರ ಪಕ್ಕ ಇನ್ನೊಂದು ಕಣ ಇದೆ, ಅದ್ರ ಮೇಲೆ ಇನ್ನೊಂದು ಕಣ, ಅದ್ರ ಮೇಲೆ ಒಂದು, ಈ ರೀತಿ ಘನ ಸ್ಥಿತಿಯಲ್ಲಿ ಏನಾಗಿದೆ ಕಣಗಳು, ಪರಮಾಣುಗಳೆಂಬ ಕಣಗಳು ಏನಾಗಿದ್ದಾರೆ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿದ್ದಾವೆ. ಒತ್ತೊತ್ತಾಗಿ ಅಂತಲ್ವಾ, ಒಂದ್ರ ಮೇಲೊಂದು ಹತ್ರ ಏನಾಗಿದ್ದಾವೆ ಜೋಡಣೆ ಆಗಿದ್ದಾವೆ. ನಂತರ ಅವುಗಳ ನಡುವೆ ಯಾವುದೇ ಆಕರ್ಷಣ ಅಂತಂದ್ರೆ ಅವುಗಳ ನಡುವಿನ ಆಕರ್ಷಣ ಬಲ ಏನಾಗಿದೆ ಹೆಚ್ಚಾಗಿದೆ. ಕಣಗಳು ಒತ್ತೊತ್ತಾಗಿ ಬಿಗಿಯಾಗಿ ಜೋಡಣೆ ಆಗಿದೆ ಅಂತ ಅವುಗಳು ಏನಾಗಿದೆ ಒಂದಕ್ಕೊಂದು ಬಿಗಿಯಾಗಿ ಬಂಧಿಸಿದಾವೆ. ಅವುಗಳ ನಡುವಿನ ಆಕರ್ಷಣ ಬಲ ಏನಾಗಿರುತ್ತೆ ಹೆಚ್ಚಾಗಿರುತ್ತೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಘನ ಸ್ಥಿತಿಯಲ್ಲಿ ಕಣಗಳು ಯಾವ ರೀತಿ ಜೋಡಣೆ ಆಗಿದೆ? ಒತ್ತೊತ್ತಾಗಿ ಜೋಡಣೆ ಆಗಿದೆ. ಕಣಗಳ ನಡುವಿನ ಆಕರ್ಷಣ ಬಲ ಏನಾಗಿರುತ್ತೆ ಹೆಚ್ಚಾಗಿರುತ್ತೆ. ಆದ್ರಿಂದ ಘನ ಸ್ಥಿತಿಯಲ್ಲಿ ಏನಾಗಿರ್ತಪ್ಪ ಅಂತಂದ್ರೆ ಘನ ಸ್ಥಿತಿಯಲ್ಲಿ ಏನಾಗಿರುತ್ತೆ ಅವು ವಸ್ತುಗಳು ಏನಾಗಿರುತ್ತೆ ನಿರ್ದಿಷ್ಟವಾಗಿರ್ತಕ್ಕಂಥ ಆಕಾರವನ್ನ ಮತ್ತೆ ಗಾತ್ರವನ್ನ ಹೊಂದಿರುತ್ತೆ. ಘನ ಸ್ಥಿತಿಯಲ್ಲಿ ವಸ್ತುಗಳು ಏನಾಗಿರುತ್ತೆ ನಿರ್ದಿಷ್ಟವಾಗಿರ್ತಕ್ಕಂಥ ಆಕಾರ ಮತ್ತೆ ಗಾತ್ರವನ್ನ ಹೊಂದಿದೆ. ಹೌದಾ? ಮರದ ಚಿತ್ರ ಬರೀಬೋದಾ ಇಲ್ವೋ? ಬರೀಬೋದಲ್ವಾ? ಡೆಸ್ಕಿನ ಚಿತ್ರ ಬರೀಬೋದಾ? ಪೆನ್ನಿನ ಚಿತ್ರ ಬರೀಬೋದಾ? ಚೇರಿನ ಚಿತ್ರ ಬರೀಬೋದಾ? ಕಲ್ಲಿನ ಚಿತ್ರ ಬರೀಬೋದಾ? ಹೌದಾನೆ? ಯಾಕೆ ಅಂದ್ರೆ ಘನ ಸ್ಥಿತಿಯಲ್ಲಿ ಏನಾಗಿದೆ ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿದೆ. ಕಣಗಳ ನಡುವಿನ ಆಕರ್ಷಣ ಬಲ ಏನಾಗಿರುತ್ತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಘನ ವಸ್ತುಗಳು ಏನಾಗಿರುತ್ತೆ ನಿರ್ದಿಷ್ಟವಾದ ಆಕಾರವನ್ನ ಮತ್ತು ಗಾತ್ರವನ್ನ ಹೊಂದಿರುತ್ತವೆ. ಅರ್ಥ ಆಗ್ತಾ ಇದೆಯಾ? ನಿರ್ದಿಷ್ಟವಾದ ಆಕಾರ ಮತ್ತು ಗಾತ್ರವನ್ನ ಹೊಂದಿರುತ್ತೆ ಮತ್ತು ತೂಕವನ್ನು ಕೂಡ ಹೊಂದಿರುತ್ತೆ. ಹೌದಲ್ವಾ? ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಬನ್ನಿ, ಈಗ ದ್ರವ ಸ್ಥಿತಿ ಬನ್ನಿ. ದ್ರವ ಸ್ಥಿತಿಯಲ್ಲಿ ಯಾವ ರೀತಿ ನೋಡಿ ಅರ್ಥ ಮಾಡ್ಕೊಳ್ಳಿ, ನೀವು ಹೋಲಿಕೆ ಮಾಡ್ಬೇಕು. ಇವಾಗ ಇಲ್ಲಿ ಯಾವ ರೀತಿ ಜೋಡಣೆ ಆಗಿದೆ, ನೆಕ್ಸ್ಟ್ ದ್ರವ ಸ್ಥಿತಿಯಲ್ಲಿ ಯಾವ ರೀತಿ ಜೋಡಣೆ. ಈಗ ಉದಾಹರಣೆಗೆ ನಾವು ಏನಪ್ಪ ಅಂದ್ರೆ ಒಂದು ಟ್ಯಾಂಕ್ ನಲ್ಲಿ ನೀರು ತಗೊಂಡಿದ್ದೀವಿ ಅಂತ ತಿಳ್ಕೊಳ್ಳಿ ಆಯ್ತಾ. ಹಾಗಾಗಿ ಇಲ್ಲಿ ನೀರಿನಲ್ಲಿ ಕಣಗಳು ಯಾವ ರೀತಿ ಜೋಡಣೆ ಆಗಿದೆ ಇಲ್ಲಿ ನೋಡಿ. ದ್ರವ ಸ್ಥಿತಿಯಲ್ಲೂ ಕೂಡ ಏನಾಗಿದವಪ್ಪ ಅಂದ್ರೆ ಕಣಗಳು ಏನಾಗಿದಪ್ಪ ಅಂದ್ರೆ ಒಂದರ ಪಕ್ಕ ಒಂದು ಏನಾಗಿದೆ ಬಂಧಿಸಲ್ಪಟ್ಟಿದೆ. ದ್ರವ ಸ್ಥಿತಿಯಲ್ಲೂ ಕೂಡ ಕಣಗಳು ಏನಾಗಿದ್ದಾವೆ ಒಂದರ ಪಕ್ಕ ಒಂದು ಬಂಧಿಸಲ್ಪಟ್ಟಿದ್ದಾವೆ. ಆದರೆ ಕಣಗಳ ನಡುವಿನ ಆಕರ್ಷಣ ಬಲ ಏನಾಗಿದೆ ಕಡಿಮೆ. ಅರ್ಥ ಆಗ್ತಿದ್ಯಾ? ಕಣಗಳ ನಡುವಿನ ಆಕರ್ಷಣ ಬಲ ಏನಾಗಿದೆ ಕಡಿಮೆ. ಈಗ ನೀವು ಇಲ್ಲಿ ಡೆಸ್ಕ್ ಅಲ್ಲಿ 5 ಜನ ಕೂರಿಸ್ತೀವಿ, 5 ಜನ ಏನ್ ಮಾಡ್ತೀವಿ ಒಬ್ರಿಗೊಬ್ರು ಕೈ ಒಳಗೆ ಹಾಕೊಂಡು ಬಿಗಿಯಾಗಿ ಕೂತಿರ್ತಾರೆ. ಒಬ್ಬರ ಎಳೆಯ ಸುಲಭವಾಗಿ ಎಳೆಯುವಾಗ ಕಷ್ಟ. ಯಾಕೆ ಕಷ್ಟ? ಎಲ್ಲರೂ ಏನಾಗಿದೆ ಬಿಗಿಯಾಗಿ ಬಂಧಿಸಲ್ಪಟ್ಟಿದ್ದಾರೆ, ಹೌದಲ್ವಾ? ಹಾಗಾಗಿ ಅವ್ರನ್ನು ಬಿಡಿಸೋದು ಕಷ್ಟ. ಹಾಗೇನೆ ಈ ಕಲ್ಲನ್ನ ಪುಡಿ ಮಾಡೋದು ಸುಲಭನ ಕಷ್ಟನ? ಮರವನ್ನು ಪುಡಿ ಮಾಡೋದು ಕಷ್ಟನ? ಯಾಕೆ ಕಷ್ಟ ಅಂದ್ರೆ ಕಣಗಳು ಏನಾಗಿದ್ದಾವೆ ಘನ ವಸ್ತುಗಳಲ್ಲಿ ಒತ್ತೊತ್ತಾಗಿ ಜೋಡಣೆ ಆಗಿದೆ. ಕಣಗಳ ನಡುವಿನ ಆಕರ್ಷಣ ಬಲ ಏನಾಗಿದೆ ಜಾಸ್ತಿ ಆಗಿದೆ. ಹಾಗಾಗಿ ಅವುಗಳನ್ನು ಬೇರ್ಪಡಿಸೋದು ತುಂಬಾ ಕಷ್ಟ.
ಕೂತಿದ್ದಾರೆ ಅಷ್ಟೇ, ಒಬ್ಬನೇನ್ ಮಾಡ್ಬೋದು ಸುಲಭವಾಗಿ ಎಳೆದಾಕ್ಬೋದು. ಅಂದ್ರೆ ಕಣಗಳ ನಡುವಿನ ಆಕರ್ಷಣ ಬಲ ಏನಾಗಿರುತ್ತೆ ದ್ರವ ಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ. ನಂತರ ಹಾಗಾದ್ರೆ ದ್ರವ ವಸ್ತುಗಳಿಗೆ ನಿರ್ದಿಷ್ಟ ಆಕಾರ ಇದೆಯಾ? ನೀರಿಗೆ ಆಕಾರ ಇದೆ. ನೀರಿನ ಚಿತ್ರ ಬರೀರಿ ಅಂದ್ರೆ ಬರೀಬೋದಾ? ಬರೀಬೋದಲ್ವಾ? ನೀರಿನ ಚಿತ್ರ ಬರೀತೀರಲ್ವಾ? ಬರೀತೀರಿ, ಟ್ಯಾಂಕ್ ಬರೀತೀರಿ, ಈ ತರ ಗೆರೆ ಬರೀತೀರಿ, ಬರೆದ್ಬಿಟ್ಟು ಏನಿದು ನೀರು. ನೀರು ಕುಡಿತೀರಲ್ಲ, ನೀರು ಈ ತರ ಇರುತ್ತಾ? ಕಡ್ಡಿ 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 ತರ ಇದೆಯಾ? ನೀರಿನ ಚಿತ್ರ ಬರೆದ್ರೆ ಹಿಂಗೆ ಅಲ್ವಾ? ನೀವು ವಿಜ್ಞಾನ ಪ್ರಯೋಗ ಮಾಡ್ಬೇಕಾದ್ರೆ ಈ ತರ ಬರೀತೀವಿ, ಬರೆದ್ಬಿಟ್ಟು ಈ ತರ ಗೆರೆ ಹಾಕ್ಬಿಟ್ಟು ಇದೇನಿದು ನೀರು ಅಂತ ತೋರಿಸ್ತೀವಿ. ಹಾಗಾದ್ರೆ ನೀರಿಗೆ ಏನಾದ್ರು ಆಕಾರ ಇದೆಯಾ? ಇಲ್ಲ ಅಲ್ವಾ? ಅಂದ್ರೆ ನೀರು ಅಂದ್ರೆ ದ್ರವ ವಸ್ತುಗಳಿಗೆ ನಿರ್ದಿಷ್ಟವಾದ ಆಕಾರ ಇಲ್ಲ. ನೀರು, ಎಣ್ಣೆ, ಹಾಲು, ರಕ್ತ, ಹಿಂಗು ಅದ್ಯಾವು ಕೂಡ ನಿರ್ದಿಷ್ಟವಾದ ಆಕಾರ ಇಲ್ಲ. ಮತ್ತೆ ಯಾವ ಆಕಾರ ಇದೆ? ಯಾವ ಆಕಾರ ಇರುತ್ತೆ ಅವರಿಗೆ? ಯಾವ ಆಕಾರವೂ ಇಲ್ಲ. ಆದ್ರೆ ತಾವಿರುವ ಪಾತ್ರೆ ಆಕೃತಿಯನ್ನ ಹೊಂದಿರುತ್ತೆ. ಹೌದಲ್ವಾ? ತಾವು ಯಾವ ಪಾತ್ರೆ ಇರ್ತದೋ ಆ ಆಕೃತಿಯನ್ನು ಹೊಂದಿರುತ್ತೆ. ನೀರನ್ನ ತಗೊಂಡೋಗಿ ತಟ್ಟೆಗೆ ಹಾಕಿ ಯಾವ ಆಕಾರ ಬರೋದಕ್ಕೆ? ಲೋಟಕ್ಕೆ ಹಾಕಿದ್ರೆ ಜಗ್ಗಿಗೆ ಹಾಕಿದ್ರೆ ಜಗ್ಗಿನ ಆಕಾರ ಬರುತ್ತೆ. ಅಂದ್ರೆ ದ್ರವ ವಸ್ತುಗಳಿಗೆ ನಿರ್ದಿಷ್ಟವಾದ ಆಕಾರ ಇಲ್ಲ. ತಾವಿರುವ ಪಾತ್ರೆಯ ಆಕೃತಿಯನ್ನ ಹೊಂದಿರುತ್ತೆ. ಆಮೇಲೆ ಈ ದ್ರವ ವಸ್ತುಗಳನ್ನ ರಾಶಿ ಮಾಡಿ ಘನ ವಸ್ತುಗಳನ್ನ ರಾಶಿ ಮಾಡಬಹುದಾ? ಕಲ್ಲು, ಮರ, ಗಾಜು ರಾಶಿ ಮಾಡಬಹುದಾ? ಮಾಡಬಹುದು. ದ್ರವ ವಸ್ತುಗಳನ್ನ ರಾಶಿ ಮಾಡಬಹುದಾ? ನೀರಿನ ರಾಶಿ ಮಾಡಿ ನೋಡೋಣ. ಯಾಕಾಗಲ್ಲ? ಹಿಡಿಯಕ್ಕಾಗಲ್ಲ. ನಾನು ಹೇಳಿರೋ ಪ್ರಕಾರ ಯಾಕಾಗಲ್ಲ? ಎಂತ ಬಲ? ಬಲ ಬಲ ಕರೆಕ್ಟ್. ಯಾವ ಬಲ? ಆಕರ್ಷಣ ಬಲ. ಹೌದಲ್ವಾ? ಅಂದ್ರೆ ದ್ರವ ವಸ್ತುಗಳಲ್ಲಿ ಏನಾಗಿರುತ್ತೆ? ಕಣಗಳ ನಡುವಿನ ಆಕರ್ಷಣ ಬಲ ಏನಾಗಿರುತ್ತೆ? ಹಾಗಾಗಿ ದ್ರವ ವಸ್ತುಗಳನ್ನ ರಾಶಿ ಮಾಡೋದಕ್ಕೆ ಮತ್ತೆ ದ್ರವ ವಸ್ತುಗಳಿಗೆ ನಿರ್ದಿಷ್ಟವಾದ ಆಕಾರ ಇಲ್ಲ. ಅದು ತಾವಿರುವ ಪಾತ್ರೆಯ ಆಕೃತಿಯನ್ನ ಹೊಂದಿರುತ್ತೆ. ಆದ್ರೆ ದ್ರವ ವಸ್ತುಗಳಿಗೆ ತೂಕ ಇದೆಯಾ? ಇದೆಯಾ ಇಲ್ವೋ? ತೂಕ ಇರುತ್ತೆ. ಗೊತ್ತಾನೆ? ಖಾಲಿ ಕೊಡಪಾನ ಎತ್ತದಕ್ಕೂ ತುಂಬಿದ ಕೊಡಪಾನ ಎತ್ತದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಖಾಲಿ ಕೊಡಪಾನ ಸ್ವಲ್ಪ ಬಲ ಬಳಸಿ ನಾವೇನ್ ಮಾಡ್ತೀವಿ? ಎತ್ತುತ್ತೀವಿ. ತುಂಬಿದ ಕೊಡಪಾನ ಅಂತ ಎತ್ತಬೇಕಾದ್ರೆ ಏನ್ ಮಾಡ್ಬೇಕು? ಹೆಚ್ಚು ಬಲವನ್ನು ಬಳಕೆ ಮಾಡ್ತೀವಿ. ಅರ್ಥ ಆಗಿದೆ? ಈಗ ಘನ ಸ್ಥಿತಿ ಮತ್ತೆ ದ್ರವ ಸ್ಥಿತಿ ಎರಡು ಸ್ಥಿತಿಯಲ್ಲಿ ಕಣಗಳು ಯಾವ ರೀತಿ ಜೋಡಣೆ ಆಗಿದೆ ನೋಡಿದ್ದೀರಾ? ದ್ರವ್ಯದ ಮೂರನೇ ಮುಖ್ಯ ಸ್ಥಿತಿ ಯಾವುದು? ಅನಿಲ ಸ್ಥಿತಿ. ಹೌದಾ? ಈಗ ಈ ಅನಿಲದಲ್ಲಿ ಸಾಮಾನ್ಯವಾಗಿ ಕಣಗಳು ಯಾವ ರೀತಿ ಜೋಡಣೆ ಆಗಿದೆ ಅದನ್ನು ನೋಡ್ತಾ ಹೋದ್ರೆ ಈ ಕೊಠಡಿಯಲ್ಲಿ ಅನಿಲಗಳಿದಾವ? ಯಾವ್ಯಾವ ಅನಿಲ ಇದಾವೆ ಈ ಕೊಠಡಿಯಲ್ಲಿ? ಎಂದಿತ್ತು ಈ ಕೊಠಡಿಯಲ್ಲಿ ಯಾವ್ಯಾವ ಅನಿಲಗಳಿದಾವೆ? ನಾನು ಆಗಲೇ ಹೇಳಿದ್ರು ಉಸಿರಾಡಲು ಬೇಕು ಮರಿಬೇಡಿ ಅಂತ ಹೇಳಿದ್ರೆ ವೆರಿ ಗುಡ್. ಆಕ್ಸಿಜನ್ ಅನಿಲವನ್ನು ಹೊರಬಿಡ್ತೀವಿ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಹೋಗ್ತಾನೆ. ಅದೇ ತರ ಹೈಡ್ರೋಜನ್ ಇದಾವೆ, ನೈಟ್ರೋಜನ್ ಇದೆ ಹೋಗ್ತಾನೆ. ಅನೇಕ ಅನಿಲಗಳು ಅಂತ ಹೇಳಿದ್ರಲ್ವಾ? ಇನ್ನ ಈಗ ಅನಿಲ ಅಂತಕ್ಕಂಥದ್ದು ಏನಿದೆ ಅನಿಲ ಸ್ಥಿತಿಯಲ್ಲಿ ಏನಾಗಿದೆ? ಅನಿಲ ವಸ್ತುಗಳಿಗೆ ನಿರ್ದಿಷ್ಟ ಆಕಾರ ಇದೆ. ಗಾಳಿ ಚಿತ್ರ ಬರೆಯೋದಂದ್ರೆ ಬರೀಬಹುದು. ಗಾಳಿ ಚಿತ್ರ ಬರೀಬಹುದಾ? ಗೂಳಿ ಚಿತ್ರ ಬರೆಯೋದ್ರೆ ಬರೀಬಹುದಾ? ಯಾಕೆ ಗೂಳಿ ಚಿತ್ರ ಯಾಕೆ ಬರೀಬಹುದು? ಗೂಳಿ ಏನಾದ್ರು ಯಾವ ಸ್ಥಿತಿಲಿದೆ? ಅಲ್ಲ, ಗೂಳಿ ಯಾವ ಸ್ಥಿತಿಲಿದೆ? ನಾವು ಆಯ್ತು, ನಾವು ದ್ರವ್ಯನ ಅಲ್ಲೋ? ಫಸ್ಟ್ ಅದು ಹೇಳೋಣ. ಆನ್ಸರ್ ಹೇಳೋಣ. ನಾವು ದ್ರವ್ಯ ಅಲ್ಲೋ? ಯಾಕೆ? ಅದೇ ಯಾಕೆ? ನಮ್ಗೆ ಯಾವ ಲಕ್ಷಣ ಇದೆ? ದ್ರವ್ಯಕ್ಕೆ ಯಾವ ಲಕ್ಷಣ ಇದೆ? ಅದೇ ಲಕ್ಷಣ ಏನಿದೆ? ನಾವೇನ್ ಮಾಡ್ತೀವಿ? ನೀನು ಕೂತ್ಕೊಂಡ್ರೆ ತುಳಿದ್ಕೊಂಡಿದ್ಯಾ? ಏನ್ ಮಾಡಿದ್ಯಾ ನೀನು? ಅದೇ ಏನ್ ಮಾಡಿದ್ಯಾ? ಇವಾಗ ನೀನು ಕೆಲಸ ಮಾಡಿದ್ಯಾ? ನಿನಗೆ ಎಷ್ಟು ಸ್ಥಳ ಬೇಕೋ ಅಷ್ಟನ್ನು ಆಕ್ರಮಿಸ್ಕೊಂಡಿದ್ಯಾ. ಮತ್ತೆ ತೂಕ ಇದೆಯಾ? ಮತ್ತೆ ಆಗ ನೀನು ಕೂಡ ದ್ರವ್ಯ. ಗೂಳಿ ಕೂಡ ದ್ರವ್ಯನೇ. ಯಾಕೆ? ಗೂಳಿಗೂ ಏನಾಗಿದೆ? ನಿರ್ದಿಷ್ಟವಾದ ಆಕಾರ ಇದೆ ಮತ್ತೆ ರಾಶಿ, ದ್ರವ್ಯ ರಾಶಿ ಇದೆ ಅಲ್ವಾ? ಹೋಗ್ತಾನೆ. ಹಾಗೆ ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳಿಗೆ ನಿರ್ದಿಷ್ಟವಾದ ಆಕಾರ ಇದೆಯೋ ಇಲ್ವೋ? ಆಕ್ಸಿಜನ್ ಉಸಿರಾಟದ ಮೂಲಕ ಒಳ ತಗೊಳ್ತಾ ಇದೀವಿ. ಕಾಣಿಸ್ತಾ ಇದೆಯಾ? ಆಕ್ಸಿಜನ್ ಕೆಂಪು ಬಣ್ಣದ ಆಕ್ಸಿಜನ್ ಒಳಗಡೆ ಮರದ
ಎಷ್ಟನೇ ತಾರೀಕು ವನಮಹೋತ್ಸವ ಆಚರಣೆ ಮಾಡೋದು? ಯಾವಾಗ? 7ನೇ ತಾರೀಕ? 4, 5 ಮತ್ತೆ ಯಾವ 6 ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನ. ಯಾವ ಆಚರಣೆ ಮಾಡೋದು? ಜೂನ್ 5 ವಿಶ್ವ ಪರಿಸರ ದಿನ. ಮರಗಳನ್ನ ಬೆಳೆಸಬೇಕು. ಅವುಗಳಿಂದ ಏನಪ್ಪ ಅಂದ್ರೆ ಅವುಗಳು ಬೆಳೆಸಿದ್ರೆ ಏನಾಗುತ್ತೆ, ನಮಗೆ ಉಸಿರಾಟಕ್ಕೆ ಆಮ್ಲಜನಕ ಸಿಗುತ್ತೆ ಅಂತ ನಾವು ಓದ್ತೀವಲ್ವಾ? ಇವಾಗ ಏನಾದ್ರು ಆಮ್ಲಜನಕ ಬಿಡುಗಡೆ ಆಗೋದು ಕಾಣ್ತಾ ಇದೆಯಾ? ಕಾಣಿಸುತ್ತಾ? ಅಂದ್ರೆ ಅನಿಲ ವಸ್ತುಗಳಿಗೆ ನಿರ್ದಿಷ್ಟವಾದ ಆಕಾರ ಇದೆಯಲ್ಲೋ? ಇಲ್ಲ. ಯಾಕೆ ಸರ್ ಇಲ್ಲ ಅಂತಂದ್ರೆ ಅನಿಲದಲ್ಲಿ ಏನಾಗಿರೋದು ಅಂದ್ರೆ ನೋಡಿ, ಏನಾಗಿರೋದು ಬಿಡಿ ಬಿಡಿಯಾದ ಹರಳುಗಳಿದ್ದಾವೆ. ಅಂದ್ರೆ ಅನಿಲದಲ್ಲಿ ಏನಾಗಿರೋದು ಅಂತಂದ್ರೆ ಕಣಗಳು ಏನಾಗಿರೋದು ಅಂದ್ರೆ ದೂರದಲ್ಲಿರ್ತಕ್ಕಂಥದ್ದು. ಕಣಗಳ ನಡುವೆ ಯಾವುದೇ ಆಕರ್ಷಣ ಬಲ ಇದೆಯಾ? ಕಣಗಳ ನಡುವೆ ಯಾವುದೇ ಆಕರ್ಷಣ ಬಲ ಇಲ್ಲ. ಹಾಗಾಗಿ ಅನಿಲ ವಸ್ತುಗಳಿಗೆ ನಿರ್ದಿಷ್ಟವಾದ ಆಕಾರ ಇಲ್ಲ. ಹೌದಾನೆ? ಅನಿಲ ವಸ್ತುಗಳಿಗೆ ನಿರ್ದಿಷ್ಟವಾದ ಆಕಾರ ಇಲ್ಲ. ಆಯ್ತಾ? ಜೊತೆಗೆ ಏನಪ್ಪಾ ಅಂದ್ರೆ ಆದ್ರೆ ಅನಿಲ ವಸ್ತುಗಳನ್ನ ಈಗ ಉದಾಹರಣೆಗೆ ಏನಪ್ಪಾ ಅಂತಂದ್ರೆ ಒಂದು ಸುಲಭವಾಗಿ ಏನ್ ಮಾಡ್ತಾ ಹೋಗ್ತಾ ಅಂದ್ರೆ ತಮ್ಗೆ ಎಲ್ಲೆಲ್ಲಿ ಸ್ಥಳಾವಕಾಶ ಸಿಗುತ್ತೋ ಅಲ್ಲೆಲ್ಲಾ ಕಡೆ ಮಾಡ್ತಾ ಹೋಗ್ತಾ ಅಂದ್ರೆ ಇದು ಚದುರು ಹೋಗ್ತಕ್ಕಂಥದ್ದು ನಾವು ನೋಡ್ತೀವಿ. ಅನಿಲ ವಸ್ತುಗಳಿಗೆ ಏನಪ್ಪಾ ಅಂದ್ರೆ ನಿರ್ದಿಷ್ಟ ಆಕಾರ ಇಲ್ಲ. ಯಾಕಂದ್ರೆ ಅನಿಲದಲ್ಲಿ ಕಣಗಳು ಏನಾಗಿರ್ತಾವ ಅಂತಂದ್ರೆ ದೂರದಲ್ಲಿರ್ತವೆ. ಅನಿಲದಲ್ಲಿ ಕಣಗಳ ನಡುವೆ ಯಾವುದೇ ಆಕರ್ಷಣ ಬಲ ಇರೋದಿಲ್ಲ. ಅವು ಸ್ವತಂತ್ರವಾಗಿ ಎಲ್ಲಾ ದಿಕ್ಕಿನಲ್ಲಿ ಏನ್ ಮಾಡ್ತಾ ಇರುತ್ತೆ, ಚಲಿಸ್ತಾ ಇರುತ್ತೆ. ಈಗ ಉದಾಹರಣೆಗೆ ನಾವು ಉದಿನ ಕಡ್ಡಿ ಹಚ್ತೀವಿ. ಹೌದಾ? ನಿಮ್ಮ ಮನೆಯಲ್ಲಿ ದೇವ್ರ ಕೋಣೆಗೆ ಪೂಜೆ ಮಾಡ್ಲಿಕ್ಕೆ ಉದಿನ ಕಡ್ಡಿ ಹಚ್ತೀರಿ. ಹೌದಾ? ಆದ್ರೆ ಆ ಉದಿನ ಕಡ್ಡಿ ಹೊಗೆ ಇದೆಯಲ್ವಾ? ಆ ಹೊಗೆ ಅಂತಕ್ಕಂಥದ್ದು ನಿಮ್ಮ ಮನೆಯ ಎಲ್ಲಾ ರೂಮಲ್ಲೂ ಕೂಡ ಸ್ಮೆಲ್ ಬರುತ್ತೆ. ಯಾಕೆ? ಅನಿಲ ಏನಾಗ್ತದೆ, ಅನಿಲದಲ್ಲಿ ಕಣಗಳೇನು ಮಾಡ್ತಾ ಇದ್ದಾರೆ, ಎಲ್ಲಾ ದಿಕ್ಕನ್ನು ಸ್ವತಂತ್ರವಾಗಿ ಚಲಿಸ್ತಾ ಇರ್ತದೆ. ಈ ರೀತಿ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ನಾವು ಕೇಳಿರ್ತಕ್ಕಂಥ ಪಾಠ ಏನಪ್ಪಾ ಅಂತಂದ್ರೆ ದ್ರವ್ಯ, ಇಂಗ್ಲಿಷ್ ಏನಂತ ಕರೀತಾರೆ, ಅದೇ ರೀತಿ ದ್ರವ್ಯ ಎಂದರೇನು ಬರೀಬೋದಲ್ವಾ? ದ್ರವ್ಯ ಎಂದರೇನು? ಯಾವುದೇ ವಸ್ತುವನ್ನ ಏನಂತ ಕರಿತೀವಿ? ದ್ರವ್ಯ ಅಂತ ಕರಿತೀವಿ. ಅದೇ ತರ ದ್ರವ್ಯದಲ್ಲಿ ಎಷ್ಟು ಸ್ಥಿತಿಗಳಿವೆ? ಯಾವುದೆಂದು ಅಲ್ಲ, ಸ್ಥಿತಿ 3 ಮೈನ್ ಸ್ಥಿತಿಗಳ ಹೆಸರು ಮೊದಲನೇದು ಘನ ಸ್ಥಿತಿ, ಎರಡನೇದು ಮೂರನೇದು ಅನಿಲ ಸ್ಥಿತಿ. ಹೌದಲ್ವಾ? ದ್ರವ್ಯದಲ್ಲಿ ಎಷ್ಟು ಸ್ಥಿತಿಗಳಿವೆ? 3 ಸ್ಥಿತಿ: ಘನ ಸ್ಥಿತಿ, ದ್ರವ ಸ್ಥಿತಿ ಮತ್ತೆ ಅನಿಲ ಸ್ಥಿತಿ. ಹೌದಲ್ವಾ? ಇನ್ನ ಈ ದ್ರವ್ಯದ 3 ಸ್ಥಿತಿಗಳಿರುವ ವ್ಯತ್ಯಾಸಗಳನ್ನ ಏನಪ್ಪ ಅಂತಂದ್ರೆ ಹೇಳ್ಬೋದಲ್ವಾ? ಇವಾಗ ಪ್ರಶ್ನೆ ಕೊಟ್ಟರೆ ಹೋಮ್ವರ್ಕ್ ಬರ್ತೀರಲ್ವಾ? ಆಯ್ತಾ? ಹೋಮ್ವರ್ಕ್ ತಗೊಳ್ಳಿ. 1ನೇ ಪ್ರಶ್ನೆ, ದ್ರವ್ಯ ಎಂದರೆ? ದ್ರವ್ಯ ಎಂದರೇನು? ಆಯ್ತಾ? 2ನೇ ಪ್ರಶ್ನೆ, ದ್ರವ್ಯದ 3 ಮುಖ್ಯ ಸ್ಥಿತಿಗಳನ್ನು ಹೆಸರಿಸಿ. 3 ಮುಖ್ಯ ಸ್ಥಿತಿಗಳನ್ನು ಹೆಸರಿಸಿ. 3 ಮುಖ್ಯ ಸ್ಥಿತಿ, ಇದನ್ನ ನೋಡಿ, ಸ್ಥಿತಿಗಳನ್ನು ಹೆಸರಿಸಿ. ದ್ರವ್ಯದ 3 ಮುಖ್ಯ ಸ್ಥಿತಿಗಳನ್ನು ಹೆಸರಿಸಿ. ಆಯ್ತಾ? 3ನೇ ಪ್ರಶ್ನೆ, ದ್ರವ್ಯದ ನೋಡಿ, ದ್ರವ ಅಂತ ಬರೀಬೇಡಿ. ನೋಡಿ, ದ್ರವ್ಯ ಲಾಗೆ ರಾವತ್ತು, ವಾಗೆ ಯಾವತ್ತು, ಮತ್ತೆ ದ್ರವ ಅಂತ ಬರೀಬೇಡಿ. ದ್ರವ್ಯದ 3 ಸ್ಥಿತಿಗಳಿರುವ ದ್ರವ್ಯದ 3 ಸ್ಥಿತಿಗಳಿರುವ ಪ್ರಮುಖ ವ್ಯತ್ಯಾಸಗಳನ್ನು
ಉದಾಹರಣೆಯೊಂದಿಗೆ ತಿಳಿಸಿ. ಪ್ರಮುಖ ವ್ಯತ್ಯಾಸಗಳನ್ನು ಉದಾಹರಣೆಯೊಂದಿಗೆ ತಿಳಿಸಿ. ಪ್ರಮುಖ ವ್ಯತ್ಯಾಸಗಳನ್ನು ಉದಾಹರಣೆಯೊಂದಿಗೆ ತಿಳಿಸಿ. ನೋಡಿ, ಉದಾಹರಣೆ ದ್ರವ್ಯದ 3 ಸ್ಥಿತಿಗಳು ಬರೀಬೇಕು, ಉದಾಹರಣೆ ಬರೀಬೇಕು, ಅವುಗಳಿಗೆ ಏನ್ ವ್ಯತ್ಯಾಸ ಇದೆ. ಫಸ್ಟ್ ನೋಡಿ, ಘನಸ್ಥಿತಿ ಬರೀಬೇಡಿ, ಘನಸ್ಥಿತಿ ಉದಾಹರಣೆ ಬರೀರಿ, ಅದೇನು ಲಕ್ಷಣ ಏನಿದೆ ಅದನ್ನು ಬರೀರಿ. ಏನ್ ಲಕ್ಷಣ ಏನ್ ಮಾಡಬೇಕು, ಕಣಗಳು ಯಾವ ರೀತಿ ಜೋಡಣೆ ಆಗಿದೆ, ಅವುಗಳಿಗೆ ಆಕಾರ, ಸಿಂಪಲ್ ಚಿತ್ರ ಏನ್ ಬರೆಯೋದು, ಚಿತ್ರ ಬರೋದು ಚೆನ್ನಾಗಿರುತ್ತೆ. ಚಿತ್ರ ಬರೆಯೋದು ಬಾಕ್ಸ್ ಹಾಕ್ಬಿಟ್ಟು ಕಣಗಳ ಚಿತ್ರ ಬರೋದು ಆಗುತ್ತೆ, ಚೆನ್ನಾಗಿರುತ್ತೆ. ಗೊತ್ತಾಗ್ತಿರಲ್ಲ? ಇಲ್ಲಿ ನೋಡಿ, ಹೋಮ್ ವರ್ಕ್ ಅನ್ನ ಒಬ್ರು ಮಾಡಿದ್ದು ಇನ್ನೊಬ್ರು ನೋಡ್ಕೊಂಡು ಬರ್ಕೊಂಡು ಬರಬೇಡಿ, ನೀವೇ ಸ್ವಂತ. ಆಯ್ತಾ? ನಿಮ್ಗೆ ಇನ್ನೂ ಏನಪ್ಪ ಹೆಚ್ಚಿನ ಮಾಹಿತಿ ಬೇಕಂದ್ರೆ 7ನೇ ಕ್ಲಾಸ್ ಬುಕ್ ಅಲ್ಲೂ ಕೂಡ ಸಿಗುತ್ತೆ. ಬೇಕಾದ್ರೆ ಅದನ್ನು ಓದ್ಕೊಂಡು ಇನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಬರ್ಕೊಂಡು ಬರ್ಬೋದು. ಅರ್ಥ ಆಗಿದೆ?